ಸರ್ ಈಗ ಗಾಡಿ ಹಿಂಗೆ ಹಾಕ್ಬಿಡೋದಲ್ಲ. ಓಕೆ ಹಿಂಗೆ ಹಾಕಿ ಯಾವ್ದಣ್ಣ ಸ್ವಲ್ಪ ಇಲ್ಲ ಪ್ಲೀಸ್ ಮಾಡ್ಕೊಡಿ ಸ್ವಲ್ಪ ಇಲ್ಲ ದಯವಿಟ್ಟು ಮೀಡಿಯಾ ಅವರು 5 ನಿಮಿಷ ಆಫ್ ಮಾಡಿ. 5 ನಿಮಿಷ ಮಾತಾಡ್ತಾರೆ. ಸೈಲೆಂಟ್ ಆಗಿ ತುಂಬಾ ಒಳ್ಳೆಯದಣ್ಣ. ತುಂಬಾ ಒಳ್ಳೆ
ಇಲ್ಲ ಮಾತಾಡ್ಸ ಕಳ್ಸಿಲ್ಲ ಸ್ವಾಮಿ, ಕ್ಯಾಮ್ರಾ ಕಳ್ಸಿಲ್ಲ, ಏನು ಕಳ್ಸಿಲ್ಲ, ಏನಿಲ್ಲ.
ಲೈವ್ CCTV ಕ್ಯಾಮ್ರಾದಲ್ಲಿ ಲೈವ್ ಮಾಡಕ್ಕೆ ಕೂಡ ಗೇಟಲ್ಲಿ ಇರೋರು ಕೂಡ ಫೋನು
ಕರೆಕ್ಟ್ ಆಗಿದೆ ಆನ್ ಮಾಡು ಡೋರ್ ಹತ್ರ ಬಂದಿದ್ರು ಮಂದಿ ಕಾಚಿಗೆ ಹೋಗು
ಕರ್ಕೊಂಬಂತ ಓಕೆ ತಾನೆ ತೋರಿಸ್ಬೇಕು ಅಂತ ಯಾರಿಗೆ ತೋರಿಸ್ಬೇಕು ಅಂತಾನೆ ಅದೆಲ್ಲ ಏನು ಹಾಕ್ಬೇಡ ಯಾರು ಮೊಬೈಲ್ ಹೆಲ್ಮೆಟ್ ಬಿಚ್ಚಿ ಮಳೆ ಬೀಳ್ತಾ ಇಲ್ಲ ನವೀನ್ ನವೀನ್ ಸರಿ ಇಲ್ಲ ಸರಿ ಇಲ್ಲ ಇಲ್ಲ ಈಗ ಲೇಟ್ ಆಗುತ್ತೆ ಯಾಕೆ ಏನು ಸರಿ ಇದೆಲ್ಲ ಆಲ್ರೆಡಿ ಇದರ ತಾನು ನಿಮ್ಮ ಇದರಲ್ಲಿ ಇನ್ನೇನು ಮಾಡ್ತೀಯ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮೇಡಮ್ ಲೋಗೋ ಸೈಡ್ಗೆ ಪ್ಲೀಸ್ ಕೆಳಗೆ ಕೂತ್ಕೊಂಡ್ಬಿಡ್ಬಾ ನೋಡ್ರಿ ಅಲ್ಲ ಅಲ್ಲಿ ಸಿಗಲ್ಲ ಸರ್ ಫ್ರೇಮ್ ಸಿಗಲ್ಲ ಆಗಲ್ಲ ಇಲ್ಲ 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 ಸರ್ ಅಲ್ಲಿ ಸೆಂಟರ್ಗೆ ಹೋಗ್ಬಿಡ್ತಾರೆ ಅಲ್ಲಿ ಸೆಂಟರ್ಗೆ ಹೋಗ್ಬಿಡ್ರೆ ಅಲ್ಲ ಸಿಗುತ್ತೆ ಡಿಸ್ಟರ್ಬ್ ಇಲ್ಲ ಎತ್ಕೋಬೇಕು ಹಿಂಗೆ ಸರ್ ಟ್ರಾನ್ಸ್ಫರ್ ಆಗ್ತದೆ ಕಳ್ಸ್ತೀನಿ ಸರ್ ಅಲ್ಲ ಎಲ್ಲ ಸರ್ ಇನ್ನೂ ಶುರುನೇ ಆಗಿಲ್ಲ ನಾ ಎರಡು ಫೋಟೋ ತಕ್ಕೊಂಡು ಬಂದ್ಬಿಡ್ತೀನಿ ಸರ್ ಹೋಗ್ಲ ಹೊರಗೆ ಸರಿ ಸರ್ 2 ಮಿನಿಟ್ಸ್ ರೆಡಿ 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 Ready?
ಕೊಡ್ತೀನಿ ಕನೆಕ್ಟ್ ಮಾಡ್ಬಿಡು. ನಂಬರ್ ಲಾಯರ್ ನಂಬರ್ ಇವ್ರ ಪರ ಇವರಲ್ಲ ಅವ್ರ ಸರ್ ಸಮಾಧಾನ ಇದೆಯಾ ಇಲ್ಲೊಂದು ಹಲೋ ಹಾಂ ಒಳಗೆ ಅದಕ್ಕೆ ತಗೊಳ್ಳಿ ಶುರು ಬರ್ತಾರೆ ತಿಳ್ಕೊಂಡು ಯಾವುದು ಏನಿಲ್ಲ ಬ್ಯಾಕ್ ಪ್ಯಾಕ್ ಇಲ್ಲ ಅಂಥದ್ದೆಲ್ಲ ಪಕ್ಕನೆ ಮಾಡ್ತಾರೆ ಫೇಮಸ್ ಪೊಲೀಸ್ ಸೆಂಟರ್ ನೋಡಿ ಇವಾಗ ಮೇಡಮ್ ಕಾಣ್ತಾರ ಮೇಡಮ್ ಬರ್ತಿದ್ರೆ ಲೈವ್ ಕೈ ತೋರಿಸ್ತಾರೆ ನನಗೆ ಕೇಳೋದಕ್ಕೆ ಇವ್ರು ನಾನು ತೋರಿಸ್ತಾರೆ ಅದೇ ಹೇಳಿದ್ದು ನೋಡಿ ಅದೇ ಪಂಪ್ ಮಾಡ್ತೀನಿ ಅಷ್ಟೇ ಈಗ ನಾನು ಚೆನ್ನಾಗಿ ಪಂಪ್ ಮಾಡ್ಕೊಂಡು ಅದಕ್ಕೆ ಕ್ಲೀನಾಗಿ ಬಂದ 2 ವರ್ಷ ಆಯಿತು ನಾಗಲ ಇಲ್ಲಿಂದ ಹೋಯ್ತು ಹಂಗೆ ನಾವು ಯಾವತ್ತಾರು ನಿಮ್ಮಿಂದ ಕನೆಕ್ಟ್ ಮಾಡ್ಕೋತೀವ ಅಲ್ಲ ರೀ ನಿಮ್ಮಿಂದ ನಾವೇನು ಕನೆಕ್ಟ್ ಮಾಡ್ಕೋತೀವ ನಮ್ಮಿಂದ ಕನೆಕ್ಟ್ ಆಪ್ಷನ್ ಇಲ್ಲೆಲ್ಲರೂ ಕುಣಿಸ್ಬೋದು ಹೌದು ಆಮೇಲೆ ಈಗಲ್ಲ ನಮಗೆ ರೇವಂತ್ ತೋರಿಸಿ ಸಾಕು ನಿಮ್ಮ ಬೆನ್ನು ತೋರಿಸಿ ನಿಂತ್ಕೊಳ್ಳಿ ಆರಾಮಾಗಿ
ಜಗ್ಗಿ ಹುಷಾರು ಜಗ್ಗಿ ಹುಷಾರು ಅವ್ರು ಕೂತ್ಕೊಳ್ಳೋಕೆ ನಿಮ್ಮನ್ನು ಮುನ್ಸಿದ್ರು ಅಷ್ಟೇ. ಇದು ಸೂಪರ್ ಅಣ್ಣ. ಹಿಂಗೆ ಕೂತ್ಕೊಂಡ್ರೆ ಆಯ್ತು. ಬಂದಣ್ಣ ಒಳ್ಳೆ ಅವ್ರು ಕೂತ್ಕೊಂಬೋದು ಸಲಹೆ ಅಲ್ವಾ? ನಾನು ಆಲ್ರೆಡಿ ಸಿಟ್ಟಿಂಗ್ ಅದು ಬ್ಯಾಕ್ ಬೇಕು, ಅದು ಪ್ರಾಬ್ಲಮ್ ಇಲ್ಲ. ಅದು ಕ್ಯಾಮ್ರಾ ಇರಬಾರ್ದು ಅಷ್ಟೇ. ಇಟ್ಕೊಂಡು ಏನು ಪ್ರಾಬ್ಲಮ್ ಎಲ್ಲ ಶೇಕ್ ಆಗುತ್ತೆ ಬೇಡ ಬಸ್ ಈಗ ಸುಮ್ಮನೆ ಇದ್ರಿಂದ ತಗೊಳಕ್ಕೆ ಹೇಳಿ ನೀವು. ಒಬ್ರು ಮಾತಾಡಿ ನೀವೇನ್ ಹೇಳ್ತೀರಾ? ಎಲ್ಲರೂ ಪ್ರಶ್ನೆ ಅಲ್ಲ 8 ದಿನದ ಒಂದು ನಿಧಾನಕ್ಕೆ ಒಬ್ಬೊಬ್ರೇ ಕೇಳಿ, ಆರಾಮಾಗಿ ಕೇಳಿ, ಫಸ್ಟ್ ನೀವು ಹೇಳ್ಬಿಡ್ರಿ. ಇಲ್ಲ ನೀವು ಯಾರನ್ನ ಕೇಳಿದ್ರೆ ಸರ್, ಈಗ ಎಲ್ರಿಗೂ ಒಂದೊಂದು ಇನ್ಸಿಡೆಂಟ್ಗಳು ಅಂದ್ರೆ ಈಗ ನಾಗರತ್ನ ಅವ್ರು ಹೇಳೋದೊಂದು, ಕಿಟ್ಟಿ ಅವ್ರು ಹೇಳೋದು, ನಿಮ್ಮ ವರ್ಷನೂ ನಮಗ್ ಬೇಕು. ಏನ್ ನಡೀತು ಅವತ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿ ಏನಾಯ್ತು, ನೀವ್ ಯಾಕೆ ಹೋಗಿದ್ರಿ, ಎಷ್ಟು ಗಂಟೆಗೆ ಹೋದ್ರಿ, ಏನಾಯ್ತು ಅಲ್ಲಿ? ನಾನು ಫಸ್ಟ್ ಕಾಂಪಿಟೇಷನ್ ಸಾಮ್ರಾಟ್ ಕಾಂಪಿಟೇಷನ್ ಕಾಂಪಿಟೇಷನ್ ನೋಡಿ ನಾವು ವಾಪಸ್ ಬರ್ತೀವಿ. ನಾವು ವಾಪಸ್ಸು ಬರಬೇಕಾದ್ರೆ ಅಲ್ಲಿ ಮಾಡ್ತಿದ್ವಿ. ಕಿಟ್ಟಿಯಲ್ಲಿ ನನಗೆ ಕಿಟ್ಟಿಗೆ ಯಾವ ಥರ ದ್ವೇಷ, ಯಾವ ಥರದ ದ್ವೇಷನೂ ನಾವು ಇಟ್ಕೊಂಡಿದ್ದೀವಿ. ಏನಂದ್ರೆ ಒಂದು ಸಣ್ಣ ವೈಮನಸ್ಸು ಮಾತಾಡ್ತಾ ಇರಲಿಲ್ಲ. ನಾನಾಗಲಿ, ಪ್ರಸಾದ್ ಆಗಲಿ, ಕಿಟ್ಟಿ ಆಗಲಿ, ನಾವ್ಯಾರು ಮಾತಾಡ್ತಾ ಇರಲಿಲ್ಲ. ಸರಿ ಮುಗಿಸ್ಕೊಂಡು ನಾನು ಮುಂದಕ್ಕೆ ಕೊಟ್ಟೋದೆ. ಆ ಕ್ರೌಡಲ್ಲಿ ಮುಂದಕ್ಕೆ ಕೊಟ್ಟೋದ್ರೆ ಸಾಮ್ರಾಟ್ ತಲೆ ಮೇಲೆ ಹಿಂಗೆ ಟಚ್ ಮಾಡಿದ್ದಾರೆ. ಅದು ಮಾಡ್ತೀನಿ ಕೂಡ ಟಚ್ ಮಾಡಿದ್ದಾರೆ. ಮಾಡಿದ ತಕ್ಷಣ ಯಾಕೆ ಏನು ಮಾಡ್ತಾರೆ ಅಂದರೆ, ಈಗ ನಿಮ್ದು ಜಾಸ್ತಿ ಆಯಿತು, ಮಕ್ಕಳು ಜಾಸ್ತಿ ಆಯಿತು, ಈ ವಯಸ್ಸಿಗೆ ನೀವು ಈ ಥರ ಡೈಲಾಗ್ ಎಲ್ಲ ಹೊಡಿತಾ ಇದೆಯಾ, ನೋಡ್ಕೋತೀನಿ. ಆ್ಯಕ್ಚುಲಿ ಇದು ಕಿಟ್ಟಿಗೆ ಗೊತ್ತಿಲ್ಲ. ಕಿಟ್ಟಿ ಇದ್ದರೆ ಗ್ಯಾರಂಟಿ ಮಾರ್ಕಿಗೋಡು ಹೇಳ್ಕೊಟ್ಟಿರೋ. ಯಾಕಂದ್ರೆ ನನ್ನ ಕಿಟ್ಟಿದಾಗಲಿ ಪ್ರಸಾದಾಗಲಿ ಸಂಬಂಧ ಬೇರೆ ಥರ ಇದೆ. ಇಲ್ಲಿ ನಡೆದಿರೋದು ಬರೀ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅದಾದ ಮೇಲೆ ನಾನು ಮುಂದಕ್ಕೆ ಬರೋಷ್ಟರಲ್ಲಿ ಯಾರೋ ಏನು ಮಾಡಿದ್ದಾರೆ, ಯಾಕೋ ಆ ಹುಡುಗನ ನಂಗೆ ಅಂತ ಒಬ್ಬ ಬಾಯಿ ಮುಚ್ಚಿದ್ದಾರೆ. ಆ ಗುಂಪೆಲ್ಲ ಸ್ವಲ್ಪ ಹೊಡೆಯೋಕೆ ಶುರು ಮಾಡಿದ್ದಾರೆ. ನಾನು ದಡ ಕಾರಿನ ಕೆಳಗಡೆ ಬಂದ್ಬಿಟ್ಟೆ. ನನಗೆ ಗೊತ್ತಾಗ್ಲಿಲ್ಲ ಕ್ರೌಡ್ ಹಿಂದೆ ಬರ್ತಾ ಇದೆ ನೋಡ್ಕೊಂಡು. ಆಮೇಲೆ ಸಾಮ್ರಾಟ್ನ ಹತ್ತಿಸ್ಕೊಂಡೆ. ಹಿಂಗೆ ನೋಡ್ತೀನಿ, ಯಾರೋ ಹೊಡಿತಿದ್ರು ಗುಂಪು. ಯಾರು ಏನು ಹೊಡಿತಾರೋ ಅಂತ ಸಾಮ್ರಾಟ್ ಹೇಳಿದ, ಅಪ್ಪ ನನ್ನ ಬೈದ್ಬಿಟ್ಟ. ಅವ್ನು
ಕಿಟ್ಟಿ ಅವ್ರ ಚಿಕ್ಕಪ್ಪನ ಮಗನಪ್ಪ, ಅಣ್ಣನ ಮಗನಪ್ಪ, ಕರ್ಕೊಡ್ರಿ ಅಂತ ಪ್ರಮಾಣವಾಗಿ ಹೇಳ್ತೀನಿ. ಹೊರಗಡೆ ಕರೆದು ಕುಣಿಸ್ಕೊಂಡು ಅಲ್ಲಿಂದ ಮನೆಗೆ ಬಿಡಕ್ಕೆ ಹೋಗಿ ಅಷ್ಟೊತ್ತಿಗೆ ಆಲ್ರೆಡಿ ಹೊಡೆದ್ಬಿಟ್ಟಿದ್ರು, ಫುಲ್ಲು ಬ್ಲಡ್ ಆಗಿತ್ತು. ಆಮೇಲೆ ನನಗೆ ಗೊತ್ತಾಯ್ತು ಅದು 25 ಹೊಲಿಗೆ ಅಲ್ಲ 2 ಹೊಲಿಗೆ ಅಂತ. ನನಗೂ ಜೈಲಲ್ಲಿ ಆತಂಕ ಶುರು ಆಗೋಯ್ತು. ಇದೇನಪ್ಪ 25 ಹೊಲಿಗೆ ಆಗಂಗೆ ಏನಪ್ಪ ಹೊಡೆದ್ಬಿಟ್ರು. ನಾನು ನೋಡಿದಾಗ ಚಿಕ್ಕದಾಗಿತ್ತಲ್ಲ ಇಟ್ಟದು. ನಾನು ಅವಾಗ ಕೇಳೋಣ ಅನ್ಕೊಂಡು 25 ಹೊಲಿಗೆ ತೋರಿಸಿ ಒಂದ್ಸರಿ ದಯವಿಟ್ಟು. ಆಗ ನೀವು ನನ್ನ ಮೇಲೆ 25 ಹೊಲಿಗೆ ಆಗಿದೆ ಹೊಡೆದಿದ್ದೀವಿ, 25 ಹೊಲಿಗೆ ಹೊಡೆದ್ರೆ ತೋರಿಸ್ಬೇಕಲ್ವಾ. ಮಾಧ್ಯಮದಲ್ಲಿ ಬಂದು ಇನಾಮಾನವಾಗಿ ಹೊಡೆದಿದ್ದಾರೆ ಅಂದಾಗ ಆಮೇಲೆ 25 ಹೊಲಿಗೆ ಆದಾಗ ಇಲ್ಲಿ ಸರಿ ನಾವೇನ್ ಮಾಡಿದ್ವಿ, ಗಾಡಿ ತಗೊಂಡು ನಾನು ಪ್ರಸಾದ್ ಇಬ್ರು ಮಾತಾಡಿದ್ವಿ. ನನಗೆ ಆಕ್ಚುಲಿ ಮಾರುತಿ ಗೌಡ ನಮ್ಗೆ ತುಂಬಾ ಪುಟ್ಟವನು, ನಮ್ಗೆ ತುಂಬಾ ಇಷ್ಟ, ತುಂಬಾ ಇಷ್ಟವಾದ ಹುಡುಗ. ಆಕ್ಚುಲಿ ಕಿಟ್ಟಿ ಇದ್ರೆ ಕಿಟ್ಟಿ ಗ್ಯಾರಂಟಿ ಹೇಳ್ಕೊಟ್ಟಿರೋದು ಅವ್ನಿಗೆ, ಯಾಕೆ ಹಂಗೆಲ್ಲ ಮಾತಾಡ್ತೇವೆ. ನಾನು ಅವ್ರೇನೋ ಮಾತಾಡೋದ, ನೀನ್ ಯಾಕೆ ಮಾತಾಡ್ತೇವೆ ಹುಡುಗಿನಲ್ಲೇ. ನಾವೇನ್ ಮಾಡ್ತೀವಿ, ಗಾಡಿ ತಗೊಂಡು ಆರಾಮಾಗಿ ಗೇಟ್ ಹೋದ್ವಿ. ಆ ಮೈ ಮೇಲೆ ಬ್ಲಡ್ ಆಗಿತ್ತಲ್ಲ ಅದನ್ನ ಬಿಚ್ಚಿಸ್ಬಿಟ್ಟು, ಬೇಡಪ್ಪ ಇದ್ರಲ್ಲಿ ಮನೆಗೆ ಹೋಗ್ಬೇಡ ನೀನು, ನಡಿ ಮನೆಗೆ ತಗೊಂಡೋಗ್ಬಿಡ್ತಿದ್ವಿ ಅಂತ. ಇಲ್ಲ ನಾನು ಮನೆಗೆ ಹೋಗೋದು, ನಾನು ಇಲ್ಲೇ ಬಿಟ್ಬಿಟ್ಟಿದ್ದೆ. ಇಲ್ಲಿ ಬಿಟ್ರೆ ತಪ್ಪಾಗುತ್ತಪ್ಪ, ಮನೆಗೆ ಬಿಡಿ. ಅಷ್ಟೊತ್ತಿಗೆ ಕಿಟ್ಟಿನವ್ರು ಫೋನ್ ಬಂತು. ಫೋನ್ ನಾನು ತಗೊಂಡೆ. ಕಿಟ್ಟಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ, ಕಿಟ್ಟಿಗೂ ಸತ್ಯ ಗೊತ್ತಿಲ್ಲ. ಕಿಟ್ಟಿಗೆ ಹೋಗಿರೋ ಸಂದೇಶ ಬೇರೆ. ಇವತ್ತು ಕಿಟ್ಟಿಗೆ 1000 ಹೇಳ್ಬೋದು, ನನಗೆ 1000 ಹೇಳ್ಬೋದು ಅಲ್ವಾ. ಕಿಟ್ಟಿಗೆ ಹೋಗಿರೋ ಸಂದೇಶ ಬೇರೆ. ನನಗೂ ಕಿಟ್ಟಿಗೆ ಮಾತಲ್ಲಿ ವಾಗ್ವಾದ ನಡೀತು. ಯಾವತ್ತೂ ನಡೆದಿಲ್ಲ ಲೈಫಲ್ಲಿ, ಯಾವತ್ತೂ ಆ ವಾದಗಳೇ ನಡೆದಿಲ್ಲ ನನ್ನ ಕಿಟ್ಟಿ ಮಧ್ಯೆ. ಆ ವಾದ ನಡೀತಾ ತಕ್ಷಣ ಸರಿ ಆಯ್ತುಪ್ಪ, ಸರಿ ತಂದು ಬಿಡ್ತಾ ಇದ್ದಾಳು ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟಲ್ಲಿ ಮೀಟ್ ಆಗೋಣ. ಸರಿ ಪಾಪ ಮೀಟ್ ಆಗೋಣ ಅದಕ್ಕೆ ಅಂತೇಳಿ ಗಾಡಿ ತಿರುಗಿಸಿದ್ವಿ. ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂತು, ಎಲ್ಲಿದ್ದೀರಾ ಅಂತ. ಮಾರುತಿ ಗೌಡ ಇದ್ಕೊಂಡು, ಸರಿ ಇಲ್ಲ ನಾನು ದುನಿಯಾ ವಿಜಯವ್ರ ಜೊತೆ. ನೋಡಪ್ಪ ನೀವು ದುನಿಯಾ ವಿಜಯವ್ರು ಕರ್ಕೊಂಬಲ್ಲ, ಸುಮ್ಮನೆ ಕೇಸ್ ಆಗ್ಬಿಡುತ್ತಿತ್ತು, ನಮಗೆ ಗೊತ್ತೇ ಇಲ್ಲ. ಸರ್ ಎಲ್ಲಿ ಬರಬೇಕು ಅಂತ ಕೇಳಿದ್ರು. ಐದೂರು ಸ್ಟೇಷನ್. ಸೀದಾ ತಗೊಂಡೋಗಿ ಐದೂರು ಸ್ಟೇಷನ್ ಬಂದು ನಿಲ್ಲಿಸ್ದೆ ಗಾಡಿನ. ನಾನು ಕಿಡ್ನಾಪೇ ಮಾಡೋದಾಗಿದ್ರೆ, ಕಿಡ್ನಾಪರ್ಸ್ ಯಾವತ್ತೂ ಜನರಲ್ ಆಗಿ ಕಿಡ್ನಾಪ್ ಮಾಡ್ಬಿಟ್ಟು ಯಾರೋ ಕೈಗೆ ಸಿಗ್ದಿರ ಅಪ್ಸ್ಕ್ಯಾಂಡ್ ಆಗ್ಬಿಟ್ಟು ಓಡೋಗ್ಬಿಡ್ತಾರೆ, ಅಥವಾ ಹೊಡೆದ್ಬಿಟ್ಟು ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಆ ಥರದ್ದು 2 ಕೆಲಸನೂ ನಾನು ಮಾಡಿದ್ದಿಲ್ಲ. ನಾನು ಕರ್ಕೊಂಡೋಗಿ ಪ್ರಾಮಾಣಿಕವಾಗಿ ಸ್ಟೇಷನ್ ಮುಂದೆ, ಅಂದ್ರೆ ಪೊಲೀಸನ್ನು ಒಂದು ಇದಕ್ಕೆ ಗೌರವ ಕೊಟ್ಟು ತಗೊಂಡೋಗಿ ಅಲ್ಲೇ ನಿಲ್ಲಿಸ್ದೆ ಗಾಡಿ. ನಾನು ನಿಲ್ಸಿದ್ಮೇಲೆ ಅವ್ರ ಕಡೆ ಹುಡುಗರೆ ನನ್ನ ಮೇಲೆ ಎಗರಾಡಿದ್ರು. ಬಹುಶಃ ನೀವು ನೋಡಿರ್ತೀರ, ಎಗರಾಡಿದ್ದೆಲ್ಲ ಅವರನ್ನೇ. ನಾನು ಏನು ಮಾತಾಡಿದೆ, ನಾನು ಓಡೋಗಿದ ತಕ್ಷಣ ನಾನು ಪ್ರೀತಿಯಿಂದನೇ ಮಾತಾಡಕ್ ಹೋಗಿದ್ದೀನಿ. ಸುಮ್ಮನೆ ದುಡುಕ್ಬೇಡ, ಯಾರ ಮಾತು ಕೇಳ್ಬೇಡ, ನಾನು ನೀನು ಮಾತಾಡ್ತಿಲ್ಲ ಅಷ್ಟೇನೆ, ನಡೆದಿದ್ದ ಘಟನೆ ಬೇಡ, ನಾನು ಹೇಳ್ತೀನಿ ಅನ್ನೋಟಲ್ಲಿ ಕಿಟ್ಟಿ ನನ್ನ ಮೇಲೆ ಇಂಡಿಚಿ ಹೊಡಿರ್ತಾನೆ. ನಾನು ಸುಮ್ಮನೆ ಆಗ್ಬಿಟ್ಟೆ, ಹೋಗ್ಲಿ ಬಿಡು, ಅರ್ಥ ಆಗಿಲ್ಲ. ಅರ್ಥ ಆಗದಿರೋವಾಗ ಆ ಕಷ್ಟ ನಾವ್ ಯಾರಿಗೂ ಏನು ಹೇಳ್ಬಾರ್ದು. ನಾನು ಇವತ್ತು ಅದೇ ಹೇಳೋದು. ಇಲ್ಲ, ಆ ವ್ಯಕ್ತಿ ನನ್ನ ಬಗ್ಗೆ ಕೂತ್ಕೊಂಡು ಏನ್ ಬೇಕಾದ್ರೂ ಇನಾಮಾನವಾಗಿ ಮಾತಾಡಿರ್ಬೋದು, ನಾನು ನೋಡ್ತಿದ್ದೆ. ಬಟ್ ನನಗೆ ಆ ಥರ ಮಾತಾಡಕ್ ಇಷ್ಟ ಇಲ್ಲ. ಆಮೇಲೆ ಸಮಯನೂ ಇಲ್ಲ ಅದೆಲ್ಲ ಮಾತಾಡ್ಕೊಂಡು ಕುತ್ಕೊಳ್ಳೋದು. ನಡೆದಿದ್ದಿಷ್ಟೇ ಘಟನೆ. ನನಗೆ ಇವತ್ತು ಖಂಡಿತವಾಗ್ಲೂ ನಮ್ಮ ಅಡ್ವೊಕೇಟ್ ಅವರು, ನಮ್ಮ ಶಿವಕುಮಾರ್ ಅವರು, ಅವ್ರದ್ದು ನಾನು ಅವ್ರಿಗೆ ಹೇಳಿದೆ ಪ್ರಾಮಾಣಿಕ. ಅವ್ರು ಹೇಳಿದ್ರು, ಸರ್ ನೀವು ನಿಜ ಹೇಳಿ ಹೊಡೆದಿದ್ರೆ. ಇಲ್ಲ ಸರ್, ನಾನು 25 ಹೊಲಿಗೆ ಬೀಳಂಗ್ ಹೊಡೆದಿದ್ರೆ ಎಲ್ಲಿ ಹೊಡೆದ್ವಿ, ಫಸ್ಟು ಕೈಯಲ್ಲಿ ಹೊಡೆದ್ವಿ ಇಂತ ಬಂತು. ಕೈಯಲ್ಲಿ ಇಲ್ಲೇ ಗುದ್ದಿರ್ಬೇಕಾದ್ರೆ 25 ಹೊಲಿಗೆಯಲ್ಲಿ ಮಿನಿಮಮ್ ಅಲ್ಗಾನ ಟಚ್ ಆಗಿ ಗಾಯ ಆಗ್ಬೇಕಾ? ಸರಿ ಇಲ್ಲ. ಅದಾದ್ಮೇಲೆ ಬಿಡಿ, ಕಿಟ್ಟಿದೇನು ಪಾತ್ರ ಇಲ್ಲಿಲ್ಲ ಪಾಪ ಈ ವಿಷಯದಲ್ಲಿ. ಅದಾದ್ಮೇಲೆ ಕೇಸ್ಗಳು ಸೆಕ್ಷನ್ಗಳು ಚೇಂಜ್ ಆಗ್ತಾ ಹೋಯ್ತು. ರಾತ್ರಿ ಸ್ಟೇಷನ್ಗೆ ಹೋಗಿದ್ದೀವಿ, ರಾತ್ರಿ ಎಲ್ಲ ಅಲ್ಲೇ ಇದ್ದೀವಿ. ಬೆಳಗಿನ ಜಾವ ಆಗಿದೆ, ಬೆಳಗ್ಗೆನೂ ಅಲ್ಲೇ ಇದೀವಿ, ಮಧ್ಯಾಹ್ನನೂ ಅಲ್ಲೇ ಇದೀವಿ. ಸಂಜೆ ಬರ್ಬೇಕಾದ್ರೆ ಒಂದು ಹೊಸ ಸೆಕ್ಷನ್ ಬೀಳತ್ತೆ ನನ್ನ ಮೇಲೆ. ಸರ್ ಆಕ್ಚುಲಿ ಮಾರುತಿ ಮುಗಿಸ್ಬಿಡ್ತೀನಿ. ಏನ್ ಸೆಕ್ಷನ್ ಬೀಳತ್ತೆ? ಜಾಕ್ ರಾಡ್ ಅಲ್ಲಿ ಓಡೋದಂತೆ ಅಂತ. ನನಗೆ ಅಲ್ಲೇ ಹೇಳ್ಬಿಡ್ತಿದ್ದೆ, ಸರ್ ಆಕ್ಚುಲಿ ಜಾಕ್ ರಾಡು ರೇಂಜ್ ರೋವರ್ ಅಲ್ಲಿ ಜಾಕ್ ರಾಡ್ ಇರೋದಿಲ್ಲ ಯಾವತ್ತು. ಮೇನ್ ವಿಷಯ ಅದೇನೆ. ರೇಂಜ್ ರೋವರ್ ಗಾಡಿಗೆ ಎಲ್ಲಾರು ಹೇಳದಂಗೆ ಜಾಕ್ ರಾಡ್ ಇರಲ್ಲ. ರೇಂಜ್ ರೋವರ್ ಅಲ್ಲಿ ಬೇರೆ ತರ ಇರುತ್ತೆ, ಇಟ್ಸ್ ಎ ಪ್ಲೇಯರ್ ಅದು. ಆಮೇಲೆ ಅದನ್ನ ಬೇರೆ ಗಾಡಿಗಿರ್ತಾರೆ, ಎಲ್ಲಂದ್ರಲ್ಲಿ ಇಡಕ್ಕಾಗಲ್ಲ. ಆಯ್ತಾ? ರೇಂಜ್ ರೋವರ್ ಜಾಕ್ ರಾಡ್ ಒಳಗಡೆ ಫಿಕ್ಸ್ ಆಗಿರುತ್ತೆ. ಇಟ್ಸ್ ನಾಟ್ ಎ ಜಾಕ್ ರಾಡ್ ಅದು. ಹಂಗ ಅಪ್ಪಿಸ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಬಿಡು ಅವರೇ ಸಿಕ್ಕಾಕೋತಾ ಇದಾರೆ ತಪ್ಪಿಗೆ, ಜಾಕ್ ರಾಡಲ್ಲಿ ಹೊಡೆದಿದ್ದೀವಿ ಅಂತ. ಸರಿ, ಜಾಕ್ ರಾಡಲ್ಲಿ ಹೊಡೆದ್ರೆ 25 ಹೊಲಿಗೆ ಆಗಿದ್ರೆ ದಯಮಾಡಿ 25 ಹೊಲಿಗೆ ತೋರಿಸಿ ಅಲ್ವಾ? ಅದು ಬಿಟ್ರೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಬಹುಶಃ ಕಿಟ್ಟಿನೂ ಕೇಳಿಸ್ಕೊಡ್ಲಿ, ಮುಂದೆ ಒಂದು ದಿವಸ ಕೋಪ ಕಡಿಮೆ ಆಗ್ಬೋದು. ಆಯ್ತಾ? ಕಡಿಮೆ ಆಗಿದ ದಿವಸ ಅರ್ಥ ಆಗುತ್ತೆ. ಈ ಕೋಪದಲ್ಲಿ ಎಲ್ಲರೂ ಮಾತಾಡ್ತೀವಿ, ಎಕ್ಸೈಟ್ಮೆಂಟ್ ಎಲ್ಲರೂ ಮಾತಾಡ್ತೀವಿ, ನಾನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ. ಖಂಡಿತವಾಗ್ಲೂ ಬೇಡ. ಇಲ್ಲಿ ನಾನು ಹಂಗೆ ತಿರ್ಗಾ ಕಾಂಪ್ರಮೈಸ್ಗಾಗ್ಲಿ ಅಥವಾ ಎದುರ್ಕೊಂಡಾಗ್ಲಿ
ಅಥವಾ ಯಾರೋ ಹೆದರ್ಸ್ಬಿಟ್ರು ಅಂತಾಗ್ಲಿ, ನಾನು ಬದುಕಿರೋವರೆಗೂ ನನ್ಗೆ ಅದಿಲ್ಲ. ನಾನು ಆತರ ಮಾತಾಡಲ್ಲ ಯಾರ ಹತ್ರ. ಈ ವಿಷಯ ನಾಟ್ ಫಾರ್ ಎ ಕಾಂಪ್ರಮೈಸ್, ನಾಟ್ ಫಾರ್ ಎನಿ ಯಾರಿಗೂ ಎದುರ್ಕೊಂಡು ಮಾತಾಡ್ತಾ ಇರಲಿಲ್ಲ. ಸತ್ಯ ಮಾತಾಡ್ತಾ ಇತ್ತು, ಸತ್ಯಕ್ಕಷ್ಟೇ ಇಲ್ಲ. ಕೊನೆಗೆ ಒಂದೇ ಅನ್ಕೊಂಡಿದ್ದು ಸರಿ. ಯಾವಾಗ ಇನ್ನೊಂದು ಸೆಕ್ಷನ್ ಬಿತ್ತು, ಏನಪ್ಪ ಇದು ಸಂಜೆ ಹೋಗ್ಬೇಕಾದ್ರೆ ಒಂದು ಸೆಕ್ಷನ್ ಬೀಳ್ತಾ ಇದೆಯಲ್ಲ, ನಾನ್ ಪ್ರಾಮಾಣಿಕವಾಗಿ ಕರ್ಕೊಂಡೋಗಿ ಸ್ಟೇಷನ್ ಮುಂದೆನೂ ಬಿಟ್ಟಿದ್ದೀನಿ, ಆಮೇಲೆ ಒಪ್ಸೂ ಇದ್ದೀನಿ. ಹೌದು, ನಾನು ಬಹುಶಃ ಏನ್ ಮಾಡಿರ್ಬೋದು, ಮನೆಗೆ ಬಿಡ್ತೀನಿ ಅನ್ನೋ ವಿಷಯದಲ್ಲಿ ಮನೆಗೆ ಬೇಡ ಅಂತ ತಗೊಂಡು ಅಲ್ಲಿ ಬಿಟ್ಟಿದ್ದೀನಿ. ಎಲ್ಲ ಒಂದ್ ಕಡೆ ಮೀಟ್ ಆಗ್ಬೇಕಾಗಿತ್ತು, ನಾನು ಕಿಟ್ಟಿ ಅಲ್ಲಿ ಮೀಟ್ ಆಗಕ್ಕಾಗ್ಲಿಲ್ಲ, ಅಲ್ಲಿ ತಗೊಂಡೋಗಿ ಬಿಟ್ಟಿದ್ದೀನಿ, ಸ್ಟೇಷನ್ ತಗೊಂಡೋಗಿ. ನಾನೇನು ಗೌರವ ಸಲ್ಲಿಸ್ತೀವಿ ಆ ಕಡೆ ಕಾನೂನಿಗೆ? ನಾನು ಗೌರವ ಸಲ್ಲಿಸಿದ್ದೀನಲ್ಲ ಕಾನೂನಿಗೆ, ಪೊಲೀಸರಿಗೆ ಗೌರವ ಸಲ್ಲಿಸಿದ್ದೀನಲ್ಲ. ಆಮೇಲೆ ನಾವು ಕಾರಲ್ಲಿ ಇದ್ದಿದ್ದು 4 ಜನ, ಅವ್ರ ಕಡೆ ಒಂದು 50 ಜನ ಇದ್ರು. ಕೊನೆಗೆ ನನ್ನನ್ನ ರೌಡಿ ಅಂತ ಯಾಕಂದ್ರು ನನ್ಗೆ ಅದೇ ಆಶ್ಚರ್ಯ ಆಗ್ತಾ ಹೋಯ್ತು. ಅದಾದ್ಮೇಲೆ ನೋಡ್ತೀನಿ ಸೆಕ್ಷನ್ ಬದಲಾಗ್ತಾ ಇದೆ. ಆಮೇಲೆ ಎಷ್ಟು ಗಂಟೆಗೇನೋ ಆಯ್ತು ಬಿಡಿ, ಏನೋ ಪ್ರೊಡ್ಯೂಸ್ ಮಾಡಿದ್ರು, ಆಮೇಲೆ JC ಬರ್ದ್ರು, ಹೋದ್ವಿ, ನಾವು ಅಲ್ಲಿದ್ವಿ. ನಾನು ಎಲ್ಲ ಯೋಚನೆ ಮಾಡ್ತಾ ಬಂದೆ. ನಾನು ಒಂದೇ ಬಹುಶಃ ಕಿಟ್ಟಿ ನೋಡ್ತಿರ್ಬೋದು ಇದನ್ನ, ನಮ್ದು ಇವತ್ತಿನ ಸ್ನೇಹ ಅಲ್ಲ, ಇದು ತುಂಬಾ ಹಳೆ ಸ್ನೇಹ ಇದು, ಆಯ್ತಾ? ಇವತ್ತು ಕಿಟ್ಟಿ ನನ್ನ ಮಗನಿಗೆ ಏಟಾಗೋಯ್ತು ಅಂತ ಹೇಳೋದೇ ಆದ್ರೆ, ನನ್ನ ಸಾಮ್ರಾಟ್ಗೆ ಹೊಡೆದ್ರಲ್ಲ, ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ಯಾಕೆ ಅವನು ಮಗ ಅಲ್ವಾ? ಕಿಟ್ಟಿಗಾದ್ರೆ ಅಣ್ಣನ ಮಗ, ನನ್ಗಾದ್ರೆ ಸ್ವಂತ ಮಗ, ನನ್ ಸ್ವಂತ ಮಗ. ನಾನು ಒಂದೇನೋ ರೂಟ್ ಇಟ್ಟಿದ್ದೆ, ಒಂದು ಬೇರೆ ರೂಟ್ ಕರ್ಕೊಂಡು ಹೋಗ್ಬೇಕು ಅಂತ. ನನಗೆ ದೇವ್ರು ಕೊಟ್ರೆ ಒಂದೇ ವಿದ್ಯೆ, ಕಲೆ, ಅದರಲ್ಲೇ ಬೆಳೆಸ್ಬೇಕು ನಾನು ಅವನನ್ನ. ಅಕಸ್ಮಾತ್ ಇದೆ ಅಭಿಮಾನಿಗಳಿಗೆ ಗೊತ್ತಾಗ್ಬಿಟ್ಟಿದ್ರೆ ಬೇರೆ ತರ ಆಗಿರೋದೇನೋ. ನಾನಾಗಿದ್ದಕ್ಕೆ ನಮ್ಮನೆ ಹುಡುಗ, ನಮ್ಮನೇಲಿ ಅನ್ನ ಅವ್ನು ತಿಂದಿದ್ದಾನೆ, ಅವ್ರ ಮೇಲೆ ಅನ್ನ ನಾನ್ ತಿಂದಿದ್ದೀನಿ, ಆಯ್ತಾ? ಅದೊಂದು ಕಾರಣ ನಾನು ಋಣ ಆಗಿರ್ಬೇಕು. ಇವತ್ತೇನೋ ಹೇಳ್ಬೋದು ಅವ್ರು ನಮ್ಮ ಮೇಲೆ ಕೇಸ್ ಹಾಕಿರೋದು, ಸಂತೋಷ. ನಾನು ಸತ್ಯ ನೆನ್ಪು ಬಿಟ್ಕೊಡ್ಲಿ ಈಗ. ಆಮೇಲೆ ಕಾನೂನು ಪರವಾಗಿ ಏನಾದ್ರು ಸರಿ ನಾನು ನಿಂತ್ಕೋತೀನಿ. ಈ ಮಧ್ಯೆ ಮುನರತ್ನ ಸಾಹೇಬ್ ಕೂಡ ಹೇಳಿದ್ರಂತೆ, ನಾನು ಅದನ್ನ ಬಗೆಹರಿಸ್ತೀನಿ ಅಂತ. ಖಂಡಿತವಾಗ್ಲೂ ನಮ್ಮ ಚಿತ್ರರಂಗದಲ್ಲಿ ನಮ್ಗೆ ಹಿರಿಯರಿಗೆ ನಾನು ಗೌರವ ಕೊಡ್ಬೇಕು, ಖಂಡಿತವಾಗ್ಲೂ ಗೌರವ ಕೊಡ್ಬೇಕು. ಅವರೆಲ್ಲರೂ ಏನ್ ಹೇಳ್ತಾರೋ ನಾನು ನಡ್ಕೋತೀನಿ. ಇಷ್ಟಿನ್ ಬಿಟ್ಟು ನಾನು ಇನ್ನೇನು ಹೇಳಿ, ಇನ್ನೇನು ಸುಳ್ಳು ಹೇಳಕ್ಕೂ ನನಗೆ ಬರಲ್ಲ, ಅಥವಾ ನೀವೆಲ್ಲ ಸಿಕ್ಕಿದ್ದೀರಾ ಅನ್ಬಿಟ್ಟು ನಾನು ಏಕಾಏಕಿ ಕುತ್ಕೊಂಡು ಕಿಟ್ಟಿನ ಬೈಯಕ್ಕೂ ನನಗೆ ಬರಲ್ಲ. ಈಗ ಅದನ್ನ ವಸಂತ ನಗರದಲ್ಲೇ ಬಗೆಹರಿಸಬೇಕಾಯ್ತು. RR ನಗರ ಎಲ್ಲ ಸುತ್ತಾಡ್ಕೊಳ್ಳೋ ನಾವು ಕಿಟ್ಟಿ ಮನೆಗೆ ಹೋಗೋ ರೋಡ್ ದೀಪಾಂಜಲಿ ನಗರದಿಂದ ಆ ಕಡೆ ತಿರುಗಿದ್ರೆ ಅವ್ರ ಮನೆಗೆ ಹೋಗ್ಬಿಡ್ತೀವಿ, ಓಕೆನಾ? ನಾವೇನ್ ಮಾಡಿದ್ವಿ, ಆ ಬಟ್ಟೆ ಬದಲಾಯಿಸಪ್ಪ, ರೋಡಲ್ಲಿ ಹೋಗಿ ಯಾರನ್ನ ನೋಡ್ಗಿಟ್ಬಿಟ್ಟಾರ ಅಂತ ಹಿಂಗೋದ್ರೆ 10 ನಿಮಿಷ ಕೊಟ್ಟು ಹೋಗ್ತಿದ್ವಿ ಅಲ್ಲಿಗೆ. ಆ ಬಟ್ಟೆನ ಬದಲಾಯಿಸ್ಕೊ, ಆ ಬಟ್ಟೆ ಬದಲಾಯಿಸ್ಕೊಂಡು ತಗೊಂಡೋಗಿ ಬಿಡ್ತೀವಿ. ಇಷ್ಟರಲ್ಲೇ ನಡೆದಿದ್ದು. ಮಾರುತಿ ಹೇಳೋದೇನಂತಂದ್ರೆ, ಒಂದು ಕಲಾವ ನನ್ನ ಕಾರಲ್ಲಿ ರೌಂಡ್ ಹೊಡ್ಸಿದ್ರು, ಇದು ಹೊಡೆದ್ರು, ಮತ್ತೆ ಸಾಮ್ರಾಟ್ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ರು, ಅಭಿಮಾನಿಗಳು ಹೊಡೆದಿದ್ದು ವಿಜಿ ಅಥವಾ ಪ್ರಸಾದ್ ಅಲ್ಲ ಅಂತ ಒತ್ತಾಯಪೂರ್ವಕವಾಗಿ ಹೇಳಿಸಿದ್ರು. ಇದು ಮಾರುತಿ ಕೂತು ಸ್ಟೇಟ್ಮೆಂಟ್. ಗೊತ್ತಾ, ನನಗೆ ಕೋಪ ಬಂದು ಒಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಕೆಲವು ಸರ್ತಿ ಅದ್ ನಡೆಯುತ್ತವೆ. ಎಲ್ಲಾ ಕಂಪ್ಲೇಂಟ್ಗಳಲ್ಲೂ ಅದ್ ನಡೀತವೆ. ಬರೀ ದುನಿಯಾ ವಿಜಿ ಕಂಪ್ಲೇಂಟ್ ಒಂದರಲ್ಲೇ ಅಲ್ಲ ಸರ್. ಹಂಗಲ್ಲ, ಈಗ ಕಿಟ್ಟಿ ಮತ್ತೆ ಮಾರುತಿ ನೀವೆಲ್ಲರೂ ಒಂದೇ ಮನೆಯವ್ರ ತರ ಇದ್ದವ್ರು. ನಿಮ್ಮಲ್ಲಿ ಸುಳ್ಳು ಹೇಳುವಂತ ಅವಶ್ಯಕತೆ ಏನಿದೆ? ಈಗ ನಾನು ಹೊಡೆದಿಲ್ಲ. ಫಸ್ಟ್ ಇಲ್ಲಿ ನಮ್ಮ ಪ್ರಸಾದಿಗೂ ಕಿಟ್ಟಿಗೂ ಒಂದ್ ಸಣ್ಣ ವೈಮನಸ್ಸು. ಅದ್ ನನ್ಗೆ ಏನು ಅಂತ ಗೊತ್ತಿಲ್ಲ. ಏನಂದ್ರೆ ಅವ್ರದ್ದು ಕೂಡ ಒಳಗಡೆ ಇಬ್ಬರಿಗೂ ಪ್ರೀತಿ ಇದೆ, ಒಳಗೆ ಇಬ್ಬರಿಗೂ ಗೌರವ ಇದೆ, ಇಬ್ರು ಸುಮ್ಮನೆ ಮಾತ್ಬಿಟ್ಟಿದ್ದಾರೆ. ಇವತ್ ನಾವು ಕುತ್ಕೊಂಡು ಏಕಾಏಕಿ ಏನೋ ಕೆಟ್ಟದ್ದು ಹೇಳ್ಬಿಟ್ಟು ನಾಳೆ ದಿವಸ ಅವ್ರು ಒಂದಾಗ್ಬೋದು. ಈಗ ನನ್ನ ಮಗನಿಗೆ ಹೊಡೆದಾಗ ನನಗೆ ನೋವಾಗತ್ತೆ. ನೀವು ದೂರ್ ಕೊಡ್ಬೇಕಾಗಿದ್ದಾಗ ಹೋಗಿ ಪೊಲೀಸ್ ಸ್ಟೇಷನ್ಗೆ ಅವ್ರೇ ನೋಡಿ ಸ್ಟೇಷನ್ ನಾನ್ ನಮ್ ಕಡೆ ಯಾರು ಹೊಡೆದಿಲ್ಲ. ನನ್ನ ಕಡೆ ಬಂದಿದ್ದವ್ರು 4 ಜನ, ನಾವು 4 ಜನ ತಗೊಂಡೋಗಿ ಸ್ಟೇಷನ್ ಬಿಟ್ಟಿದ್ದೀವಿ ಹೊರತು ನಾವು 4 ಜನದಲ್ಲಿ ನಾವ್ ಯಾರು ಕೈ ಮಾಡಿಲ್ಲ. ಪ್ರಸಾದ್ ಹೊಡೆದಿದ್ದಾರೆ ಅಂತ ಒಂದಷ್ಟು ಅನುಮಾನಗಳಿದೆ. ಏನಂದ್ರೆ ಈ ಹಿಂದೆ ಒಂದಷ್ಟು ವಿಚಾರಗಳಿತ್ತು. ನಿಮ್ಮ ಮೇಲೆ ಸೆಕ್ಷನ್ ಮೇಲೆ ಬೀಳ್ಲಿಕ್ಕೆ ನೀವು ಜನರಿಗೆ ಹೆಲ್ಪ್ ಮಾಡಕ್ ಹೋಗಿದ್ದ ಕಾರಣ, ಅಥವಾ ಯಾವ್ದೋ ದೊಡ್ಡ ಕೈವಾಡ ಇದೆ ಅನ್ಸುತ್ತೆ? ಸರ್, ಎಲ್ರೂ ಕೇಳ್ತಾ ಇದ್ದಾರೆ ಕೈವಾಡ ಇದೆ ಅಂತ. ಎಲ್ರದ್ದು ಅದೇ ಪ್ರಶ್ನೆ ಆಗಿದೆ ಇಲ್ಲಿ. ನಾನು ಹೇಳದೆ ಹೋದ್ರು ಅದನ್ನ ಕೇಳ್ತಾನೆ ಇದ್ದಾರೆ. ಆ ಕೈವಾಡ ಇದೆ ನನಗೆ ಗೊತ್ತು, ಬಟ್ ನಾನೇನ್ ಮಾಡ್ತೀನಿ ಈಗ, ನಾನು ಕಾನೂನು ಇದೆಯಲ್ಲಪ್ಪ, ನಾನು ಕಾನೂನು ಪ್ರಕಾರನೇ ಹೋಗಿ ಎಲ್ಲವನ್ನೂ ಮಾತಾಡ್ಬೇಕಾಗತ್ತೆ. ಇದರ ತಿರ್ಗಿ ಅವ್ನು ಇನ್ನೊಂದೇನೋ ಕೆಟ್ಟ ಪಟ್ಟ ಕಟ್ತಾರೆ, ಇನ್ನೊಂದೇನೋ ಆಗುತ್ತೆ. ನನ್ನ ಮೇಲೆ ಪದೇ ಈ ತರ FIR ಗಳು ಮಾಡ್ತಾನೆ ಇದ್ದಾರೆ. ಕೊನೆಗೆ ಇನ್ನೊಂದೇನಾಯ್ತು, ರೌಡಿ ಶೀಟ್ ಓಪನ್ ಮಾಡ್ತೀನಿ.
ನಂಗೆ ಅದೊಂದು ಸರಿ ಆಶ್ಚರ್ಯ ಆಯ್ತು. ಅದನ್ನ ಯಾಕೆ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಅಲ್ವಾ? ಯಾಕೆ ಮಾಡ್ತಾರೆ ಅದು ನನ್ನ ಮೇಲೆ? ನಾನು ಇನ್ನೊಬ್ರು ಸಹಾಯ ಮಾಡಕ್ ಹೋಗಿ ನಾನು FIR ಹಾಕ್ಸ್ಕೊಂಡಿದ್ದೀನಿ ಹೊರತು ನಾನು ಹೋಗಿ ಯಾರು ಒಂದ್ ನಿಮಿಷ ಸತ್ಯ ನಿಮ್ಮ ಸತ್ಯ. ವಿಜಿಗೆ ಯಾಕೆ ಬೇರೆ ಉತ್ಸಾಹ ಬಂದಿದ್ರೆ ಇವತ್ತು ನೋಡಿ ನನ್ಗೊಂದು ಕನ್ಸರ್ನಿಟಿ ಇದೆ ನಮ್ಮೂರು ಅನ್ನೋದು, ನಂದು ಅಷ್ಟೇ ಆಸೆ ಹೊರತು ಇಲ್ಲ ನಾನು ಯಾತರೂ ಸೇರ್ಲೇಬಾರ್ದಾಗತ್ತೆ. ಅವಾಗ ನಾನು ಯಾತರೂ ಸೇರ್ಲೇಬಾರ್ದಾಗತ್ತೆ. ಅದೊಂದೇ ಅಲ್ಲ, ನಮ್ ಯಾರೇ ಪೈಕಿ ನಮ್ಮ ಹುಡುಗರಾಗ್ಲಿ ಸ್ನೇಹಿತರಾಗ್ಲಿ ನನ್ನ ಬಳಗ ಅಂದ್ರೆ ನಾನು ಎಲ್ಲೋ ಒಂದ್ ಕಡೆ ಹೋಗಿ ಸಹಾಯ ಮಾಡಕ್ ಹೋಗಿರ್ತೀನಿ, ಅಲ್ಲಿ ನಡೆಯೋ ಗಲಾಟೆ ನನ್ನ ತಲೆ ಮೇಲೆ ಆಗ್ತಾ ಇದೆ. ಬಿಕಾಸ್ ನಾನು ಸೆಲೆಬ್ರಿಟಿ ಅಂತ ಅದು ನನ್ನ ತಲೆ ಮೇಲೆ ಆಗ್ತಾ ಇದ್ದಾರೆ. ಈಗ ಪ್ರಸಾದ್ ಮತ್ತೆ ನೀವು ಅಂದ್ರೆ ಅವ್ರ್ಯಾರು ಇವತ್ತು ನಿಮ್ಗೆ ಸಹಾಯ ಮಾಡಕ್ ಬಂದಿಲ್ಲ, ನಿಮ್ ನೆರವು ಬಂದಿಲ್ಲ. ಸೊ ನಿಮ್ ಬಗ್ಗೆ ಏನು ಹೇಳು ಇಲ್ಲ ಅವರೆಲ್ಲ. ಸೊ ಯಾರೇ ಆಯ್ತು ಓಕೆ, ಸೊ ನಿಮ್ಗೆ ಯಾಕೆ ಅಂತ ಅವಾಗ ಏನಾಗುತ್ತೆ ಗೊತ್ತಮ್ಮ? ಹೌದು, ನಾನು ಸಹಾಯ ಮಾಡಕ್ ಹೋದ್ರೆ ನನ್ನ ತಲೆ ಮೇಲೆ ಅಲ್ವಮ್ಮ. ನನ್ಗೆ ಅವಾಗ ಈಗೆಲ್ಲ ನೋಡಿದ್ರು, ಈಗೆಲ್ಲ ಪರಿಸ್ಥಿತಿಗಳನ್ನ ನೋಡಿದ್ರೆ ಇನ್ನೊಂದೇ ಮಾಡ್ಬೇಕು, ನಾನು ನಂದು ಅನ್ಕೊಂಡು ಸುಮ್ಮನೆ ಇರ್ಬೇಕಷ್ಟೇ. ವಿಜಯ್ ಸರ್, ಒಂದು ಈಗ ನಿಮಗೆ ಮೊದ್ಲು ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತ ಕಿಟ್ಟಿಯವ್ರ ಜೊತೆ ಅನ್ನೋದು, ಜೊತೆಗೆ ಒಂದ್ ಪ್ರಶ್ನೆ, ಜೊತೆಗೆ ಮಾಸ್ತಿಗುಡಿ ಟೈಮ್ ಅಲ್ಲಿ ವಿಜಯ್ ಅವರು ಮತ್ತೆ ಕಿಟ್ಟಿಯವ್ರ ಜೊತೆ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅನ್ನೋಂತ ಮಾತಿದೆ. ಅದ್ರಲ್ಲಿ ಏನಾದ್ರು ಇದಕ್ಕೆ ಬೆಳವಣಿಗೆ ಕಾರಣ ಯಾರ ಮೇಲೆ ಆಗ್ಲಿ ಸುಳ್ಳು ಹೇಳ್ಬಾರ್ದು. ಏನಂದ್ರೆ ಏನು ಸುಮ್ಮನೆ ಸಣ್ಣ ಮುನ್ಸಲ್ ಏನಾಗುತ್ತೆ, ಸಣ್ಣ ಮುನ್ಸಲ್ ಕೆಲವ್ರು ಮಾತಾಡಲ್ಲ. ಆ ಮುನ್ಸನ್ನ ಯಾರೋ ಇನ್ನೊಬ್ರು ದುರುಪಯೋಗ ಪಡಿಸ್ಕೊಂಡ್ರು ಅಷ್ಟೇ. ಓಕೆ, ಅದೇ ಈಗ ನಿಮ್ಮ ಮಧ್ಯ ಈಗ ಈ ತರ ಜಗಳ ಆಗ್ಲಿಕ್ಕೆ ಕಾರಣ ಸೊ ಒಂದಿಷ್ಟು ಪ್ರಸಾದ್ ಅವರು ಅನ್ನುವಂತ ಹೇಳಿಕೆಯನ್ನ ಕಿಟ್ಟಿ ಅವರು ಸಾಕಷ್ಟು ಸರಿ ಮಾತನಾಡುವಾಗ ಕೊಟ್ಟಿರ್ತಕ್ಕಂಥದ್ದು, ಅವರಿಂದ ಈ ತರ ಆಗ್ತಾ ಇರೋದು. ಸೊ ನಿಮ್ಗೆ ಏನಾದ್ರು ಆಗನಿಸ್ತಾ ಅಥವಾ ಬೇರೆ ಏನಾದ್ರು ಕಾರಣ ಇದೆಯಾ? ತುಂಬಾ ಸತ್ಯ ಹೇಳ್ಬೇಕಂದ್ರೆ, ಇನ್ ಕೇಸ್ ನಾನಾಗ್ಲಿ ಕಿಟ್ಟಿ ಆಗ್ಲಿ ಪ್ರಸಾದ್ ಆಗ್ಲಿ ಕೂತ್ಕೊಂಡ್ರೆ 3 ಜನ 10 ನಿಮಿಷಕ್ಕೆ ಸರ್ ಅಂದ್ರೆ ಇನ್ ದ ಸೆನ್ಸ್ ಈ ವಿಷಯ ಅಂತಲ್ಲ, ಯಾವ್ದು ಈ ಗಲಾಟೆ ಆಗಿರೋ ವಿಷಯ ಕಾಂಪ್ರಮೈಸ್ ಅಂತಲ್ಲ ಅಥವಾ ಇನ್ನೊಂದಂತಲ್ಲ, ಆ ಸ್ನೇಹ ಇದೆ ಗೊತ್ತಾ, ಅದ್ರಲ್ಲಿ ಯಾವಾಗ್ಲೂ ಒಂದ್ ಮುನ್ಸು ಓಡಾಡ್ತಾನೆ ಇರುತ್ತೆ, ಅದಂಗೆ ಸರಿ ಹೋಗ್ತಾ ಇರುತ್ತೆ ಅಷ್ಟೇ. ಸರ್, ಹಾಗಾದ್ರೆ ಇಷ್ಟು ಆತ್ಮೀಯವಾಗಿರ್ತಕ್ಕಂಥ ಸ್ನೇಹದಲ್ಲಿ ಹುಳಿ ಹಿಡಿದವ್ರು ಯಾರು ಅನ್ನೋದು ಪ್ರಶ್ನೆ. ಮತ್ತೇನಾಗುತ್ತೆ ಅದನ್ನ ಹುಡುಕೋ ಬೇಡ ಈಗ ಸರ್. ಅದು ಒಂದ್ ಬರುತ್ತೆ. ಮತ್ತೆ ನೀವು ಕಾರಲ್ಲಿ ಇದ್ದವ್ರು 4 ಜನ, ನೀವು ಕೈ ಮಾಡಿಲ್ಲ, ಹುಡುಗನ ಸೇಫ್ ಮಾಡಿದ್ರಿ, ಎಲ್ಲ ಓಕೆ. ಸರ್, ಹೊಡೆದಿದ್ದು ಯಾರು? ಅಮ್ಮ ಗುಂಪಲ್ಲಿ ಹುಡುಕಿತ್ತು, ಅದು ವಿಡಿಯೋ ಸಿಕ್ಕಿದೆ ನೋಡಿ. ಈಗ ನೋಡಿ ಸಾಮ್ರಾಟ್ಗೆ ಹಿಂಗ್ ಅಂದಿದ್ದಾನೆ ತಲೆ ಮೇಲೆ, ಸಾಮ್ರಾಟಿಗೆ ಬಂದಿದ್ದಾನೆ, ನಾನ್ ಮುಂದಕ್ಕೆ ಕೊಟ್ಟೋಗಿದ್ದೀನಿ ಓಕೆನಾ, ಹಿಂದೆಗಡೆ ಸಾಮ್ರಾಟ್ ಬರ್ತಾ ಇದ್ದಾನೆ, ನನಗೆ ಮುಂದಕ್ಕೆ ಹೋದ್ಮೇಲೆ ಅವ್ರು ಯಾಕೋ ಹೊಡಿತ್ಯಾ ಅಂದ್ರೆ ಯಾರು ಇವ್ರು ನನ್ನ ಅಭಿಮಾನಿಗಳು ಪಾಪ ಇವ್ರು ಯಾರು ಬಂದಿಲ್ಲ, ಅಲ್ಲಿ ಯಾರು ಬಾಡಿ ಬಿಲ್ಡಿಂಗ್ ಶೋ ನೋಡಕ್ ಬಂದಿದ್ರು ಆ ಗುಂಪೆಲ್ಲ ಸೇರಿ ಹೊಡೆಯಕ್ ಶುರು ಮಾಡಿದ್ದಾರೆ. ಯಾರು ಈ ಫ್ಯಾನ್ಸ್ ಯಾರು ಬಂದಿಲ್ಲ, ಅಲ್ಲಿ ಬೇರೆ ಫ್ಯಾನ್ಸ್ಗಳು ಅಂದ್ರೆ ನನ್ನವರೇನೆ, ನನ್ನ ಇಷ್ಟಪಡೋ ಜನ ಇದ್ರು, ಬಾಡಿ ಬಿಲ್ಡರ್ಸ್ ಇದ್ರು ಅಲ್ಲಿ. ಸರ್, ಒಂದ್ ಪ್ರಶ್ನೆ ಅಂದ್ರೆ ಆ ವಿಡಿಯೋದಲ್ಲಿ ಏನಿದೆ, ವಿಜಯಣ್ಣ ನಾವು ಹೊಡೆದಿಲ್ಲ ಗುಂಪಲ್ಲಿ ಹೊಡೆದ್ರು ಅಂತ ವಿಡಿಯೋದಲ್ಲಿ ಇದೆ. ಹೌದಾ? ಬಟ್ ಅದಾದ್ಮೇಲೆ ಅವ್ರು ಕೂಡ ಅಂದ್ರೆ ನಾನು ಬಲವಂತ ವಿಜಯ್ ಅವರೇ ಬಲವಂತ ಮಾಡಿ ಅವ್ರು ಮಗ ಸಾಮ್ರಾಟ್ ವಿಡಿಯೋ ಮಾಡ್ತಾ ಇದ್ದ, ನಾನು ಅದು ಬೆದರಿಕೆ ಹಾಕಿ ನಾನು ಆ ವಿಡಿಯೋ ಹೇಳ್ಬೇಕಾಯ್ತು ಅಂತ ಇಲ್ಲ, ಹಂಗಿದ್ರೆ ಆ ವಿಡಿಯೋ ಪ್ರೊಡ್ಯೂಸ್ ಮಾಡ್ತೀನಿ, ಅಪ್ಪುರ ವಿಡಿಯೋ ಪ್ರೊಡ್ಯೂಸ್ ಅಷ್ಟೇ. ವಿಜಯ್ ಅವ್ರು ಏನೇ ಮಾಡಿದ್ರು ಅದು ಫ್ಯಾಮಿಲಿಗೆ ಅಥವಾ ಪರ್ಸನಲ್ ಗೆ ಕನೆಕ್ಟ್ ಆಗ್ತಿದೆ. ಯಾಕಂದ್ರೆ ಈ ಗಲಾಟೆ ಮಾಡ್ಕೊಂಡ್ ಬಂದ್ರಿ, ಅದಾದ್ಮೇಲೆ ನಾಗರತ್ನ ಅವ್ರು ಬಂದ್ರು, ಆ ಗಲಾಟೆ ಆಗ್ತಿದೆ, ಯಾಕೆ ಕನೆಕ್ಟ್ ಆಗ್ತಿದೆ? ನನಗೆ ಆಶ್ಚರ್ಯ ಆಯ್ತು ಒಳಗಡೆ ಕೂತ್ಕೊಂಡು. ಇವಾಗ ನೋಡಿ, ನಾನು ಯಾರನ್ನೋ ವಿಧಾನ ನೋಡಮ್ಮ, ಈಗ ನಾನು ಇರೋ ವಿಷಯ ಕೆಲವು ಹೇಳ್ಬಿಡ್ತೀನಿ. ಇದರ ಮೇಲೆ ನಾನು ಆಕ್ಚುಲಿ ನಮ್ಮ ಫ್ಯಾಮಿಲಿ ವಿಷಯನ ಬೀದಿಗೆ ತರಬಾರ್ದು ಅಂತ ಇದ್ದೆ. ಯಾಕಂದ್ರೆ ಈಗಾಗ್ಲೇ ಒಂದ್ 4 ವರ್ಷದ ಮುಂಚೆ ಸತ್ಯನ ಹೇಳಕ್ ಹೊರಟೆ, ಅಲ್ಲಿ ನನ್ನ ಕೆಟ್ಟವನ್ ಮಾಡಿದ್ರು, ನನ್ನ ಬೇರೆ ತರ ತೋರಿಸಿದ್ರು. ಇದೇ ಮಾಧ್ಯಮದಲ್ಲಿ ವಿಜಯ್ ಸರಿ ಇಲ್ಲ, ಅವನ್ ಹಂಗೆ ಇವನ್ ಹಿಂಗೆ ಅಂತ ಮನೆಗೂ ನನ್ನ ಮಾರ್ಬಿಟ್ರು, ಮನೆಗೆ ಮಾರಿದ್ರು ನನ್ನ. ಒಂದೇ ಕಾರಣ, ನನ್ನ ವಯಸ್ಸಾಗಿರೋ ತಾಯಿ ತಂದೆನ ನಾನು ಇಷ್ಟಪಡೋದಿಕ್ಕೆ ಆಯ್ತಾ. ನನಗೆ ಪ್ರಪಂಚದ ಮೇಲೆ ಇವತ್ತು ಅಷ್ಟೇ ಏನೇ ಬರ್ಲಿ, ನಾನ್ ನನ್ನ ತಾಯಿ ತಂದೆ ಮಾತ್ರ ಬಿಟ್ಕೊಡೋದಿಲ್ಲ. ಸರ್, ನಾಗರತ್ನ ಅವ್ರು ಮಾತಾಡ್ಸಿದ್ರೆ ಆಫ್ ದ ರೆಕಾರ್ಡ್ ಬಹಳಷ್ಟು ವಿಚಾರ ಹೇಳ್ತಾರೆ. ಹೌದಾ, ಇವ್ರ ಜೊತೆ ಮದುವೆನೇ ಆಗಿಲ್ಲ, ನಾನೇ ಅಧಿಕೃತ ಹೆಂಡತಿ ಒಂದು, ಆಮೇಲೆ ಅವ್ರ ನಿಮ್ ತಂದೆ ತಾಯಿ ಏನದಾರ ಅವ್ರು ನೋಡ್ಕೊಳಲ್ಲ ಅನ್ನುವಂಥದ್ದು ವಿಚಾರ, ಹಂಗೆಲ್ಲ ನೀವೆಲ್ಲ ಅವ್ರ ಮೇಲೆ ಆರೋಪ ಆಗ್ತಿರುವಂತದ್ದು. ಈಗ ಗೊತ್ತು ನಮ್ಗೆಲ್ಲ ಸರ್, ಇವ್ರ ಜೊತೆ ಮದುವೆ ಆಗಿರೋದು ಗೊತ್ತು. ಈಗ ಅಧಿಕೃತ ಯಾವಾಗ ಗೊತ್ತಾದ್ರು, ಒಂದು ಅವ್ರು ಒಪ್ಕೋಬೇಕು ಅಥವಾ ನೀವು ಡಿವೋರ್ಸ್ ಕೊಡಬೇಕು, ಎರಡೂ ಆಗಿಲ್ಲ. ಹೆಂಗೆ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಅವ್ರ ಹತ್ರ ಅನ್ನೋದು ಎಲ್ರಿಗೂ ಬೇಕು. ಎಲ್ರು ಏನ್ ಅನ್ಕೊಂತಾರೆ ಅಂದ್ರೆ ನಾಗರತ್ನ ಅವರು ಹೆಂಡತಿ, ಕೀರ್ತಿ ಅವರು ನೆಕ್ಸ್ಟ್ ಬಂದಿರೋದು. ಓಕೆ, ಏನೋ ಆಚೆ ನೋಡಿದವರಿಗೆ ನೀವ್ ಹೇಳ್ಕೊತೀರಾ ಹೆಂಡತಿ ಅಂತ, ಅದ್ ನಾವು ಕೇಳ್ತೀವಿ. ಬಟ್ ಜನ ಕೇಳೋದು ನಾಗರತ್ನ ಅವರೇ ಹೆಂಡತಿ. ಹೆಂಗೆ ಕ್ಲಿಯರ್ ಆಗಿದೆ ಈಗ ಅದೇ ವಿಷಯನ ತುಂಬಾ ನೀಟಾಗಿ ಹೇಳ್ತೀನಿ. ಅದ್ರ ಮೇಲೆ ನೀವು ಮಾಧ್ಯಮದವರು
ಏನು ಬೇಕಾದ್ರೂ ನನ್ನ ಬೈಕೊಳ್ಳಿ, ಏನು ಬೇಕಾದ್ರೂ ನನ್ನ ಆಡ್ಕೊಳ್ಳಿ, ನೀವೇನು ಬೇಕಾದ್ರೂ ಆಡಿ. ಈಗ ಒಂದು 2.5 ವರ್ಷ ಆಯ್ತಪ್ಪ. 2.5 ವರ್ಷದ ಮುಂಚೆ ನನ್ನ ಫಸ್ಟ್ ಮಾಧ್ಯಮದಲ್ಲಿ ಆಯ್ತಾ ಬೇಕಾಬಿಟ್ಟಿ ಮಾತಾಡಿಸಿ ಫಸ್ಟ್ ನನ್ನ ವಿಲನ್ ಆಗಿ ತೋರಿಸಿ ನನ್ನ ಕೆಟ್ಟವನು ಮಾಡಿ, ಅದಾದ್ಮೇಲೆ ನಾನು ಕೋರ್ಟ್ಗೆ ಹೋದೆ. ಕೋರ್ಟಲ್ಲಿ 2.5 ವರ್ಷ ಆಗಿದೆ. 2.5 ವರ್ಷ ಆದ್ಮೇಲೆ ಒಂದು ರಾಜಿ ಆಗಿದೆ. ಏನು ರಾಜಿ ಆಯ್ತು, ಇನ್ನಾದ್ರೂ ಕ್ಷಮಿಸ್ಕೊಂಡು ಚೆನ್ನಾಗಿ ನೀವೇ ಹಾಕಿರೋದು ಕೇಸ್ ವಿಜಯ ಅಂತ ಆಯ್ತು ಸರ್. ನಂದು ಕೆಲವೆರಡು ನಿರ್ಬಂಧನೆಗಳಿವೆ, ಅದನ್ನ ಫಾಲೋ ಮಾಡಾಗ ನಾನು ಫಾಲೋ ಮಾಡ್ತೀನಿ ಸರ್, ಹೇಳಿ ನಾನು ಬಿಟ್ಬಿಡ್ತೀನಿ ಸರ್, ನನ್ನ ಕೆಲ ಆಗಲ್ಲ ಅಂತ ಹೇಳಿ ನಾನು ಕೋರ್ಟ್ಗೆ ಹೋಗಿ ಎಲ್ಲ ಅವ್ರ ನಾಗರಾಜ್ ಅವ್ರ ಅಡ್ವೊಕೇಟ್ ಕೂಡ ಅವ್ರು ಮುಂದೆ ಇದ್ದಾರೆ, ಇದಕ್ಕೆ ಸಾಕ್ಷಿ ಇದ್ದಾರೆ, ಅಲ್ಲಿ ಮಾತಾಡಿ ನಾನು ಕ್ಷಮಿಸಿ ಕರ್ಕೊಂಡ್ಬಂದ್ಮೇಲೆ ಏನು ಅಂದ್ರೆ ಫಸ್ಟ್ ನಾನು ಒಂದೇ ಕೇಳೋದಮ್ಮ, ತಾಯಿ ತಂದೆ ಚೆನ್ನಾಗಿ ನೋಡ್ಕೊ ಆಯ್ತಾ. ಇವತ್ತೆಲ್ಲೋ ಕುತ್ಕೊಂಡಾಕೆ ಮೊನ್ನೆ ಕೇಳಿದೆ, ನನ್ಗೆ ಗೊತ್ತಿಲ್ಲ ಸತ್ಯ ಸುಳ್ಳ ನೀವೇ ಹೇಳಿ, ಅವ್ರ ಅಪ್ಪ ಅಮ್ಮಂಗೆ ವಯಸ್ಸಾಗಿದೆ ಗೊಟ್ಟಕ್ ಅಂದ್ಬಿಡ್ತಾರೆ ಅಂತ. ಕರೆಕ್ಟಾ ಅಂದ್ರ ಇಲ್ವ? ಏನು ಅಂದ್ರ ಅಂತ ಗೊತ್ತಿಲ್ಲ ನನಗೆ ಕರೆಕ್ಟ್ ಆಗಿ. ಹೌದಾ ಇಲ್ವಾ? ಅಂದಿದ್ರ ಅಲ್ಲಲ್ಲ ಗೊಟ್ಟಕ್ ಅಂತಾರೆ ಅನ್ನೋ ಮಾತನ್ನ ಅಂದಿದ್ದ ಮಾತ್ ಬನ್ನಿ ಸತ್ಯನ ಹಂಗ ಅನ್ನೋದೇ ಆದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಮತ್ತೆ ಅಂದ್ರೆ ನಮ್ಮ ತಾಯಿ ತಂದೆ ಮೇಲೆ ಏನ್ ಗೌರವ ಇದೆ ಅಂತ ಅಲ್ವಾ. ಸರಿ, ಕೋರ್ಟ್ ಇಂದ ಆಯ್ತಲ್ವಾ, ಬಂದು ನಮ್ಮ ತಾಯಿ ತಂದೆ ಚೆನ್ನಾಗಿ ನೋಡ್ಕೋಬೇಕು ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ದಯಮಾಡಿ ಯಾವುದೇ ಕಾರಣಕ್ಕೂ ಫ್ರೀ ಅಂದ್ರೆ ನೆಮ್ಮದಿಯಾಗಿರ್ಬೇಕು, ಮನೇಲಿ ನೆಮ್ಮದಿಯಾಗಿರ್ಬೇಕು ಅನ್ನೋದು. ಅದ್ ಯಾವ್ದು ನಡೀಲಿಲ್ಲ. ಅದೊಂದು 6 ತಿಂಗಳಾಯ್ತು ಅಂತ ಕಾಣುತ್ತೆ ಬಹುಶಃ. ಅದ್ಯಾವ್ದು ಸರಿ ನಡೀಲಿಲ್ಲ. ಸರಿ ನಡೀಲಿಲ್ಲ ಅಂದಾಗ ಒಂದು ನನ್ನ ಮತ್ತೆ ಆಕೆ ನಡುವೆ ಮತ್ತೆ ಲಾಯರ್ನ ಕೂಡಿಸ್ಕೊಂಡು ಒಂದು ಮಾತುಕತೆ ಆಯಿತು. ಏನ್ ಮಾತುಕತೆ ಅಂದ್ರೆ, ನೋಡಿ ಸರ್, ನನ್ನ ಕೈಲಿ ಆಗ್ತಿಲ್ಲ, ನನ್ನ ಕೈಲಿ ಆಗಲ್ಲ ತರ್ಕೊಳಕ್ಕೆ. ಕೋರ್ಟಲ್ಲಿ ನಾನು ಏನ್ ಹೇಳಿದ್ದೆ ಅದು ಯಾವ್ದು ನಡೀತಾ ಇಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಹಳೆ ಮನೇಲೆ ಇದ್ರು, ಕರ್ಕೊಂಡು ಬಂದಿರ್ಲಿಲ್ಲ ಆಕೆ. ಓಕೆನಾ? ಆಕೆ ಬಾಯಿ ಬಿಟ್ರೆ ಸುಳ್ಳು ಹೇಳುತ್ತೆ, ಬಾಯಿ ಬಿಟ್ರೆ ಸುಳ್ಳು. ಇವತ್ತವರೆಗೂ ಇದೇ ನಿಮ್ ಮಾಧ್ಯಮ ಯೂಸ್ ಮಾಡ್ಕೊಂಡು ಸಿಬ್ಬಂದಿ ಗಿಟ್ಸ್ಕೊಂಡು ನನ್ನ ಅವನು ಇವನು ಕೆಟ್ಟ ಆಡ್ಕೊಂಡು ತನ್ನ ಮೈ ಮೇಲೆ ತಾನೇ ಕೊಚ್ಚೆ ಹಾಕೊಂಡು ಬರುತ್ತಾ ಇರೋದು. ಮಾತಿನ ಮುಂಚೆ ನನ್ನ ಹಾಳು ಮಾಡ್ಬಿಟ್ಟ, ನಾನು ಹಂಗ್ ಮಾಡ್ಬಿಟ್ಟ, ಹಿಂಗ್ ಮಾಡ್ಬಿಟ್ಟ, ಅದು ಇದು ಅದೆಲ್ಲ ಬಿಡಿ. ಅದಾಯ್ತಾ? ಅದೇ ತಾಯಿ ತಂದೆ ನೋಡ್ಕೊಳ್ಳಿಲ್ಲ. ನನ್ಗೆ ತಾಯಿ ತಂದೆ ಬಿಟ್ರೆ ಇನ್ಯಾರು? ತಾಯಿ ತಂದೆ ಇಲ್ಲ ಅಂದ್ಮೇಲೆ ತಾಯಿ ತಂದೆನ ಯಾವುದೇ ತಾಯಿ ತಂದೆ ಆಗ್ಲಿ ಸಂತಾನ ಕಿತ್ತಾಕಕ್ ನೋಡ್ತಾರ? ಯಾವ ತಾಯಿ ತಂದೆ ನೋಡ್ತಾರೆ ಸಂತಾನ ಮಗನ್ ಸಂತಾನ ಕಿತ್ತಾಕೋದಿಕ್ಕೆ? ತೋರಿಸಿ ನೋಡೋಣ ಯಾರಾದ್ರೂ ಒಬ್ಬರನ್ನ. ನನ್ನ ತಾಯಿ ತಂದೆ ಬೇಡ ಅಂದ್ಮೇಲೆ ಯಾಕಂದ್ರೆ ನಾನು ಬೇಡ. ನಾನು ಚಿನ್ನದ ಮೊಟ್ಟೆ ಇಡೋ ಕೋಳಿ ನಾನ್ ಮಾತ್ರ ಬೇಕು, ಅಪ್ಪ ಅಮ್ಮ ಬೇಡ ಅಂದ್ರೆ ಸರ್ ನನಗೆ ನನ್ನ ತಾಯಿ ತಂದೆ ದೊಡ್ಡವರು ಸರ್. ಈ ಪ್ರಪಂಚದಲ್ಲಿ ನನಗೆ 1000 ಕೆಟ್ಟದೇ ಹೇಳಿ ಯಾಕೆ, ಒಂದಲ್ಲ ಎರಡಲ್ಲ 6 ತಿಂಗಳು ಕುತ್ಕೊಂಡು ನನ್ನ ದಿನಾ ಬೈತಾ ಇರ್ಲಿ, ನನಗೆ ನನ್ನ ತಾಯಿ ತಂದೆ ಮುಖ್ಯ. ನನಗೆ ನನ್ನ ತಾಯಿನೇ ಹೆಚ್ಚು, ನನ್ನ ತಂದೆನೇ ಹೆಚ್ಚು. ಆಯ್ತಾ? ಸರಿ, ಈ ಮಧ್ಯೆ ಒಂದು ಒಪ್ಪಂದ ಆಯ್ತು ಅಡ್ವೊಕೇಟ್ ಮುಂದೆ. ಏನು ಸರ್, ನಾನು ಬೇರೆ ಮದ್ವೆ ಆಗ್ತೀನಿ ಸರ್, ಅವ್ರದ್ದು ಡೈವರ್ಸ್ ಕೊಡ್ಬಾರ್ದು ಅಂದ್ರೆ. ಸರಿ, ಹಂಗಾರೆ ನೀವೇನ್ ನನಗೆ ಕೊಡಿಸ್ತೀರ ಸರ್? ಇಲ್ಲ ಕೊಟ್ರೆ ಮಕ್ಕಳು ಬದುಕಾಳಾಗ್ಬಿಡ್ಬೋದು. ಇಲ್ಲೂ ನಾನು ಕೇಳ್ಕೊತೀನಿ, ನಿಮ್ಮನ್ನ ಮಾನವೀಯತೆಯನ್ನು ಬೆಳೀರಿ. ಆಯ್ತಾ? ನಿಮ್ಮನೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ, ನೀವು ದೂರ ಆಗಿ. ಸರಿ, ಏನ್ ಬೇಕು? ಅದಕ್ಕೆ ನನಗೆ ಮನೆ ಬೇಕು ಅಂತ ಫಸ್ಟ್ ಆಕೆ ಕೇಳ್ತಾರೆ. ಆ ಮನೆನ ನಾನು ರಿಜಿಸ್ಟರ್ ಮಾಡ್ಕೊಡ್ತೀನಿ. ನಾನು ಬಾಡಿಗೆ ಮನೇಲಿ ಇದ್ದೀನಿ, ನನ್ಗೆ ಹೇಳ್ಕೊಳಕ್ ಅವಮಾನ ಇಲ್ಲ. ಆಯ್ತಾ? ಅಷ್ಟು ದೊಡ್ಡ ಮನೆನ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಯಾರು? ಆಕೆ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ. ದುನಿಯಾ ಋಣ ಮನೆನ ನಾನು ದುನಿಯಾ ಋಣ ಅಂದ್ರೆ ರು ಅಂದ್ರೆ ರುದ್ರಪ್ಪ, ಎನ್ ಅಂದ್ರೆ ನಾರಾಯಣಮ್ಮ, ಋಣ ಅಂತ ಇಟ್ಟಿದ್ದೆ ನಾನು. ಆ ಮನೆನ ಬಿಟ್ಕೊಡ್ತೀನಿ ನಾನು. ಹೌದು, ಆಯ್ತಾ? ಅದಾದ್ಮೇಲೆ ನನಗೆ ತೋಟ ಬೇಕು ಅಂತ ಹೇಳ್ತಾರೆ. ನನಗೆ ತೋಟ ಬೇಕು ಅಂತ ಕೇಳ್ತಾರೆ. ಅವಾಗ 3 ಎಕರೆ ತೋಟನ ನಾನೇನ್ ಮಾಡ್ತೀನಿ, ಸಾಮ್ರಾಟ್ ಹೆಸರು ಬರ್ಕೊಡ್ತೀನಿ. ಇದಕ್ಕೆ ನಾನು ಹೊಣೆ ಇಲ್ಲ, ಸಾಮ್ರಾಟ್ ಇದಕ್ಕೆ ಹಕ್ಕುದಾರ. ಅದ್ರಲ್ಲಿ ಮೆನ್ಷನ್ ಮಾಡ್ತೀನಿ, ನಾನು ಮಾನಸಿಕವಾಗಿ ನೊಂದು ಈ ಜಾಗನ ಆಯ್ತಾ ಕೊಡ್ತಾ ಇದೀನಿ ಅಂತ ಬರ್ಕೊಡ್ತೀನಿ. ಆಯ್ತಾ? ತೋಟ ಆಯ್ತಮ್ಮ, ಮನೆ ಆಯ್ತಾ? ಇದಾದ್ಮೇಲೆ ನನ್ನ ಹೆಣ್ಣು ಮಕ್ಕಳಿಗೆ 6 ಎಕರೆ ಜಾಗನ ಮೊನ್ನೆ ಅದು ಖಾತೆ ಕಂದಾಯ ಕಂಪ್ಲೀಟ್ ಆಗಿದೆ, ಅದನ್ನ ರೆಡಿ ಮಾಡಿದೀನಿ, ಬರ್ಕೊಡ್ಬೇಕು. ಇದಾಯ್ತಾ?
ಅದಾದ್ಮೇಲೆ ಊರಲ್ಲಿ ಒಂದು 3-4 ಸೈಟ್ ಇದೆ. ಆ ಸೈಟ್ ನಾನು ಆಲ್ರೆಡಿ ಮಕ್ಕಳ ಹೆಸರು ಬಿಟ್ಬಿಟ್ಟಿದ್ದೀನಿ, ಅದನ್ನ ಕೊಟ್ಟಿದ್ದೀನಿ. ಆಯ್ತಾ ಸರ್? ಅದಾದ್ಮೇಲೆ ಇಲ್ಲಿ ದಯಮಾಡಿ ಇದನ್ನ ನಾನು ಬೀದಿಗೆ ತರಲೇಬೇಕು ಇವತ್ತು. ಯಾಕಂದ್ರೆ ನನ್ನ ಪಾಡ ನಾನು ಮರ್ಯಾದಕ್ಕೆ ಸುಮ್ಮನಿದ್ದೆ ಮನೆಯಲ್ಲಿ. ನನ್ನನ್ನು ಬೀದಿಗೆ ಹೇಳಿದ್ಮೇಲೆ ನಾನು ಹೇಳಿದೇಬೇಕು. ಇದ್ರ ಮೇಲೆ ನೀವು ಮಾಧ್ಯಮದವ್ರು ದಿನ ಬೆಳಿಗ್ಗೆ ನನ್ನ ಕೀರ್ತಿನ ಅವ್ಳಿಗೆ ಏನ್ ಬೇಕೋ ಪಟ್ಟ ಕಟ್ಟಿ, ನನ್ಗೆ ಏನ್ ಬೇಕೋ ಪಟ್ಟ ಕಟ್ಟಿ. ಆಮೇಲೆ ಸರ್ ಪಟ್ಟ ಕಟ್ಟಂತ ಉದ್ದೇಶ ಇದ್ದಿದ್ರೆ ಈಗ ನೀವು ಇಷ್ಟೊತ್ತು ಮಾತಾಡ್ತಾ ಇರೋದನ್ನ ನಾವು ತಗೋಬೇಕು, ನಮ್ ಜನರ ಮುಂದೆ ಇಡೋದಷ್ಟೇ ನಮ್ಮ ಉದ್ದೇಶ. ಬಿಟ್ಟು ನಿಮ್ ಪಟ್ಟ ಕಟ್ಟೋದಲ್ಲ. ನಾನು ಹೇಳ್ತೀನಿ, ಇದಾಯ್ತು ಸರ್. ಯಾರು ಮಾಡಿದೊಂದು ಕೆಲಸ ಮಾಡಿದ್ದಾರೆ. ಇದು ಬಹುಶಃ ಮೊದಲನೇ ಸರಿ ನಡೆದಿರೋದು. ನನ್ನ ತಾಯಿ ತಂದೆ ನೊಂದು, ಬೇಡಮ್ಮ ಅವನೇನ್ ಬದುಕ್ತಾನೆ ಬದುಕ್ಲಿ, ನೀನ್ ನನಗೆ ಕೊಟ್ಟಿರೋ ಹಿಂಸೆನ ನಾನು ಹೊರಗಡೆ ಹೇಳ್ಕೊಳಕ್ ಆಗಲ್ಲ. ಆದ್ರೆ ಒಂದು, ನಾನು ಸತ್ರೆ ನನ್ನ ಸಮಾಧಿ ಮಾಡಕ್ಕೆ ನೀನು ಬರ್ಕೂಡುದು ಅಂತ ವಿಲ್ ಮಾಡ್ಕೊಡ್ತಾರೆ. ಯಾರು? ನನ್ನ ತಾಯಿ ವಿಲ್ ಮಾಡಿರ್ತಾರೆ, ನನ್ನ ಸಾವು ನೀನ್ ಬರ್ಕೂಡುದು, ಯಾವುದೇ ಕಾರಣಕ್ಕೂ ನೀನ್ ನನ್ನ ಎದೆ ಮೇಲೆ ಮಣ್ಣಾಕೂಡುದು ಅಂತ ನನ್ನ ತಾಯಿ ಹೋಗಿ ವಿಲ್ ಮಾಡ್ತಾಳೆ. 73 ವರ್ಷದ ತಾಯಿ, 73 ವರ್ಷದ ಒಂದು ಹೆಣ್ಣು ನೊಂದಿರೋಳು ವಿಲ್ ಮಾಡ್ಕೊಡ್ತಾಳೆ. ಇದನ್ನ ನೋಡಿ ನನ್ನ ತಂದೆ ವಿಲ್ ಮಾಡ್ತಾರೆ. ನನ್ನ ಹೆಂಡತಿ ಸತ್ಮೇಲೆ ನಾನ್ ಸತ್ರು ಕೂಡ ನೀನ್ ಬರ್ಕೊಡ್ದಮ್ಮ, ಯಾಕಂದ್ರೆ ನೀನ್ ಡೈವರ್ಸು ಕೊಡಲ್ಲ ಅಂತ್ಯ. ಆಯ್ತಾ? ನನ್ ಮಗ ಬೇರೆನೋ ಹೋಗ್ತಾ ಇದ್ದಾನೆ, ನಾಳೆ ದಿವಸ ಅದಕ್ಕೂ ಬಂದ್ಬಿಟ್ಟಿ, ಆಮೇಲೆ ಅದಕ್ಕೂ ಬಂದು ಅಲ್ಲೂ ನಂದು ಅಂದ್ಬಿಟ್ಟಿ ಅಕ್ಕು ಅಂತ ವಿಲ್ ಮಾಡ್ತಾರೆ. ಇದು ವಿಲ್, ಇದು ನನ್ನ ತಾಯಿ ತಂದೆ ಸಾವಿಗೆ ಆಕೆ ಬರ್ಕೂಡ್ದು ಅಂತ. ಅದಾದ್ಮೇಲೆ ನಾನ್ ಮಾಡ್ತೀನಿ ವಿಲ್ಲು, ನಾನ್ ಸತ್ರು ಕೂಡ ನೀನ್ ಬರ್ಕೂಡ್ದು ಅಂತ. ಯಾಕಂದ್ರೆ ಅವಾಗ ಯಾವ ಲೀಗಾಲಿಟಿ ಕೇಳಲ್ಲಮ್ಮ, ನನ್ನ ಹಕ್ಕದು. ನನ್ನ ಸಾವು ಮತ್ತೆ ನನ್ನ ಬದುಕು ನನ್ನ ಹಕ್ಕು. ನನ್ನ ಸಾವಿಗೆ ನೀನು ಬರ್ಬೇಕಾ ಬೇಡವಾ ಅನ್ನೋದು. ನಾವಿಷ್ಟು ನೊಂದಿದೀವಿ ಸರ್. ಇದಾಯ್ತು. ಈಗ ನಿಮ್ಮ ದೊಡ್ಡವರ ಜಗಳ ಮಕ್ಕಳಿಗೆ ಪ್ರಾಬ್ಲಮ್ ಇಲ್ಲ ಬಿಡಿ, ಮಕ್ಕಳದೇನ್ ತೊಂದ್ರೆ ಇಲ್ಲ. ಹೇಗಿದ್ದಾರೆ ಅಂತ, ಯಾಕಂದ್ರೆ ಅಮ್ಮ ಅಂತ ಸರ್ ಬಿಡಿ, ಇದೇನಾಗತ್ತೆ ಗೊತ್ತಾ, ಮಕ್ಕಳು ಚಿಕ್ಕ ವಯಸ್ಸು. ನಾನ್ ಮಕ್ಕಳನ್ನ ಇಲ್ಲಿ ತರಕ್ ಇಷ್ಟಪಡಲ್ಲ. ಸರ್ ಒಂದು ವಿಚಾರ ಇದೆ ಏನಂದ್ರೆ ಸರ್, ಈಗ ನಾಗರತ್ನ ಹೇಳ್ತಾ ಇರೋದು ಏನು ಅಂತಂದ್ರೆ, ನಾನೆಲ್ಲೂ ಲೀಗಲ್ ಆಗಿ ಸೈನ್ ಮಾಡಿಲ್ಲ. ಒಂದ್ ನಿಮಿಷ ಇದೆ ಸರ್, ಇದು ನಾನು ಕ್ಲಿಯರ್ ಮಾಡೋರ್ಗೆ ಆಯ್ತಾ ಅಂತ ಎತ್ತ ತಾಯಿ ತಂದೆ ಆಕೆನ ಸಾವುಗೆ ಬರ್ಕೂಡುದು ಅನ್ನೋದೇ ಆದ್ರೆ ಅವರೆಷ್ಟು ಮಾನಸಿಕವಾಗಿ ನೊಂದಿರ್ತಾರಮ್ಮ. ಯೋಚನೆ ಮಾಡಿ, ನಿಮ್ಮ ತಾಯಿ ತಂದೆನ ಆ ಜಾಗದಲ್ಲಿ ಇಟ್ಟು ಒಂದು ಸತಿ ಯೋಚನೆ ಮಾಡಿ. ಯಾಕಂದ್ರೆ ಸಾವು ಅನ್ನೋದೇ ಘೋರ. ಸಾವಿಗೆ ಬರ್ಕೂಡ್ದು ಅಂತ ವಿಲ್ ಮಾಡಿ ಇಡ್ತಾರೆ ಅನ್ನೋದೇ ಆದ್ರೆ ಆ ನೊಂದಿರೋ ಜೀವ ಎಷ್ಟು ನೊಂದಿಲ್ಲ. ಹೌದು, ನೀನು ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲವೂ ಲಿಖಿತ ರೂಪವಾಗೇ ಇರ್ಬೇಕು. ಆದ್ರೆ ಮಾತಿನ ನಂಬಿಕೆ ಕೂಡ ಹೊಟ್ಟೋಗ್ಬಿಡತ್ತವತ್ತು. ಆಯ್ತು, ನೀನು ಹೋಗು, ನಿನ್ ಪಾಡು, ನೀನ್ ಯಾರ ಜೊತೆ ಇರು, ಆದ್ರೆ ಹುಷಾರು. ನಾನು ಹೇಳಿದೆ, ಇಲ್ಲ ನಾನು ಯಾರ ಜೊತೆ ಇರೋದಕ್ಕೆ ಬೇರೆ ತರ ಹೆಸರು ಆಗ್ಬಿಡತ್ತೆ, ನನ್ಗೆ ಹೆಂಗೆ ಇರಕ್ಕಲ್ಲ, ನನ್ನ ಮದ್ವೆ ಆಗ್ತೀನಿ. ನಿನಗೆ ಅದು ಅನಿಸ್ತಾ? ನೀನ್ ನನ್ ಮದ್ವೆ ಆಗಿದ ತಕ್ಷಣ ಡೇಟ್ ಅನೌನ್ಸ್ ಮಾಡ್ತೀನಿ. ಅದು ನಿಮ್ಮ BT ಮಾಧ್ಯಮದಲ್ಲಿ ನಾನೇ ಹೇಳಿದ್ದು ಮದ್ವೆ ಆಗಿದ್ದೀನಿ. ಅವತ್ತಾಕ್ ನನ್ ಮೇಲೆ ನೀವೊಂದು ಬೈಗಮಿ ಕೇಸ್ ಹಾಕ್ಲಿಲ್ಲ? ಅವತ್ತಾಕ್ ನೀವು ಕೋರ್ಟ್ಗೆ ಬಂದು ನನ್ ಕೇಳಲಿಲ್ಲ? ಅವತ್ತಾಕ್ ನಿಮ್ ಅಡ್ವೊಕೇಟ್ ಕರ್ಕೊಂಡ್ಬಂದು ನನ್ನ ಮೇಲೆ ಒಂದು ಕೇಸ್ ಹಾಕ್ಲಿಲ್ಲ, ಅವ್ನು ಮದ್ವೆ ಆಗ್ಬಿಟ್ಟಿದ್ದಾನೆ ಇವನು ಅಂತ? ಅವತ್ತಾಕ್ ಸುಮ್ಮನಿದ್ರಿ? ಅವತ್ತಾಕ್ ನಿಮ್ಗೆ ಸುಮ್ಮನಿತ್ತು? ಅದಕ್ಕೊಂದು ಸುಳ್ಳು ಹುಟ್ಟಿಸ್ತೀರಾ ಈಗ? ಸರ್, ಒಂದು ಆರೋಪ ಇದೆ, ವಿಜಯ್ ಅವರು ಪತ್ನಿ ಹೆಸರಲ್ಲೇ ಆಸ್ತಿ ಇರೋದ್ರಿಂದ ಅದಕ್ಕೆ ಡಿವೋರ್ಸ್ ಕೊಡ್ತಾ ಇಲ್ಲ. ಕೊಟ್ಬಿಟ್ಟಿದ್ದಿಲ್ಲಮ್ಮ ಎಲ್ಲಾನು. ಈಗ ಅವರು ಅಫಿಷಿಯಲ್ ಆಗಿ ಕೇಳಿದ್ರೆ ಕೊಡಕ್ ರೆಡಿ. ಅಮ್ಮ, ಈಗ ನನಗ್ ಗೊತ್ತಿಲ್ಲ ಇದು ಎಲ್ಗೋಗಿ ಮುಟ್ಟುತ್ತೆ ಅಂತಮ್ಮ, ಎಲ್ಗೋಗಿ ಮುಟ್ಟುತ್ತೆ ಗೊತ್ತಿಲ್ಲ. ನಾವು ನೊಂದಿರೋ ವಿಷಯ ಹೇಳ್ತಾ ಇದ್ದೀನಮ್ಮ, ಅರ್ಥ ಆಯ್ತಾ? ನಾನ್ ನೊಂದಿರೋ ವಿಷಯ ನಿಮ್ಗೆ ಮದ್ವೆ ಆಗಿದೆ ಅಂತ ಗೊತ್ತಾಗಿದ ಕ್ಷಣ ಇಷ್ಟೆಲ್ಲಾ ಮಾತಾಡೋರು ನೀವ್ ಯಾಕೆ ನನಗೆ ಕೋರ್ಟ್ ಅಲ್ಲಿ ಇಮಿಡಿಯೇಟ್ ಆಗಿ ಒಂದು ಕೇಸ್ ಹಾಕ್ಲಿಲ್ಲ? ಒಂದು ಬೈಗಮಿ ಅಂತ ಕೇಸ್ ಇದೆ ಅದು. ನಾನು ಮಾನಸಿಕವಾಗಿ ಚೆನ್ನಾಗಿದೆ ಅವರಿಂದ ಗಂಡ ಹೇಳ್ತೀನಿ, ಪ್ರಪಂಚ 1000 ಹೇಳ್ಬೋದು. ಅರ್ಥ ಆಯ್ತಾ? ಪ್ರಪಂಚ 1000 ಹೇಳ್ಬೋದಮ್ಮ. ನೀವು ಬರೆಯೋದೇ ಆಗ್ಬಿಟ್ಟಿದ್ರೆ ಮಾತೇ ಆಗ್ತಿರುತ್ತೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಪ್ರೀತಿ ಅನ್ನೋದು ನೀವು ಹುಟ್ಟಿದ್ಮೇಲೆ ಆಮೇಲೆ ನಿಮ್ ಪೇಪರ್ ಅಲ್ಲಿ ಬರೆಯೋದು, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ, ಅದಕ್ಕೆ ಹುಟ್ಬಿಡುತ್ತೆ. ಅದು ಪ್ರಾಮಾಣಿಕವಾದ ಪ್ರೀತಿ. ಸರ್, ಇನ್ನೊಂದು ಏನ್ ಲೀಗಾಲಿಟಿ ಇಟ್ಕೊಂಡು ಏನ್ ಮಾಡ್ತೀರಾ? ಆಸ್ತಿ ಹೊಡೆದಾಡ್ಬೇಕು ಅಷ್ಟೇನೆ, ಇನ್ನೇನು ಹೊಡೆದಾಡಲ್ಲ. ಇನ್ನೊಂದು ಅಂದ್ರೆ ನಿಮ್ ಮದುವೆ ಆದ ತಕ್ಷಣ ಒಂದು ಫೋಟೋ ಇತ್ತು, ನೀವು ಆಕ್ಚುಲಿ ನಿಮ್ಗೆ ನಡೆದ ಘಟನೆ ಹೇಳ್ತೀನಿ. ಮಗು ನಮ್ದಲ್ಲ ಅದು, ಓಕೆನಾ? ನಾವೇನ್ ಮಾಡಿದ್ವಿ, ನಾವು ತೆಗಿಬೇಕಾದ್ರೆ ಫೋಟೋ ಮಗು ಸಿಕ್ಕಿತ್ತಲ್ಲಿ ಆಡಿಸ್ತೀವಿ. ಆ ಫೋಟೋ ನಮ್ಗೆ ಗೊತ್ತಿಲ್ಲ, ಯಾರು ಅಕ್ಕಪಕ್ಕದವ್ರು ಕಳಿಸ್ಬಿಟ್ರು. ಸರಿ, ಲೀಕ್ ಆಗೋಯ್ತಲ್ಲ ಫೋಟೋ ಅನ್ಬಿಟ್ಟು, ಹೌದು ಸರ್ ಹೌದು ನಾವು ಹೊತ್ಕೊಂಡ್ವಿ. ಯಾಕಂದ್ರೆ ಅವತ್ ಪರಿಸ್ಥಿತಿ ಹಂಗಿದೆ. ಇಲ್ಲ ಅಂದಿದ್ರು ಮಗು ಎಲ್ಲಿ ಅಂತ ಕೇಳ್ತಾ ಇದ್ರು. ಓಕೆನಾ? ಸರಿ ನಮ್ಮ ಇನ್ನೇನ್ ಬೇಕು ಹೇಳಿ? ನಾನು ಹೇಳಿದ್ದೊಂದೇ, 2.5 ವರ್ಷದ ಮುಂಚೆ ನಾನು ಇದೇ ಮಾಧ್ಯಮದಲ್ಲಿ ಹೇಳ್ಕೊಂಡಾಗ ನನ್ ಮೇಲೆ ಯಾಕೆ ನೀವು ಕೇಸ್ ಹಾಕ್ಲಿಲ್ಲ?
ಹಾಕ್ಬೋದಾಗಿತ್ತಲ್ಲ ಕೇಸ್ ನೀವು. ಸರ್ ಈ ಗ್ಯಾಪ್ ಇತ್ತಲ್ಲ, ಈಗ ಕೀರ್ತಿ ಅವ್ರ ಮದ್ವೆ ಆದ್ರು ಗಲಾಟೆ ಆಯ್ತು, ಆ ಗ್ಯಾಪ್ ಅಲ್ಲಿ ನಾಗರತ್ನ ಅವ್ರಿಗೆ ಮನೆಗೆ ಬರ್ತಿದ್ರ, ಮಕ್ಳನ್ನ ಮೀಟ್ ಮಾಡ್ತಾರೆ, ಹೆಂಗಿತ್ತು ನಿಮ್ಗೆ? ನೋಡಿ ಸತ್ಯವಾಗ್ಲೂ ಹೇಳ್ತೀನಿ, ಆಕೆ ಒಂದ್ಸತಿ ಹೊರಗಡೆ ಬಂದು ನಿಂತ್ಕೊಂಡು ನಾನು ಹೇಳಿದ್ದೆ ಮಕ್ಕಳಿಗೆ, ದಯಮಾಡಿ ನಿಮ್ಮಮ್ಮ ಈಗ ಬಂದ್ರೆ ಚೆನ್ನಾಗಿರೋಣಮ್ಮ, ನನ್ಗೆ ಇಷ್ಟ ಆಗಲ್ಲ ಅಂತ. ಬಂದಿಲ್ಲ ಅವತ್ತು, ನಾನು ಇಲ್ಲದೆ ಇರೋ ದಿವಸ ಬಂದು ಏನೇನೋ ನೆಪ. ಇವಾಗ ಆಕೆ ಕುತ್ಕೊಂಡ್ರೆ ಸುಳ್ಳು ಹೇಳುತ್ತೆ ಆಯ್ತಾ. ನಾನು ಬಂದು ಈಕೆ ಹಿಡ್ಕೊಂಡು ಹೊಡೆದು ಇನಾಮಾನ್ವಾಗಿ ಆಯ್ತಾ, ತಾರಿ ಎಲ್ಲ ಕಿತ್ತಾಕಿ ಗಲಾಟೆ ಮಾಡಿ, ತಾನೇ ಹೋಗಿ ಕಂಪ್ಲೇಂಟ್ ಕೊಡ್ತು, ತಾನೇ ಒಂದು ಬ್ಯಾಂಡೇಜ್ ಹಾಕೊಂಡು ಒಂದು ಮೆಡಿಕಲ್ ಮಾಡಿಸ್ಬಿಟ್ಟು. ಸರ್ ಈಗ ನನ್ನೊಂದು ಪ್ರಶ್ನೆ ಇದೆ, ಯಾಕಂದ್ರೆ ಕೀರ್ತಿ ಅವ್ರನ್ನ ನಿಮ್ ಮಕ್ಳು ಒಪ್ಕೊಂಡ್ರೆ ನೀವು ಒಪ್ಕೊಳ್ಳೋದು ಬೇಡ ಸರ್. ಈಗ ಯಾರ್ಯಾರು ಒಪ್ಕೊಳ್ಳೋದು ಬೇಡ ಸರ್. ಕೀರ್ತಿ ಆ ಮಕ್ಕಳು ಕೀರ್ತಿದಲ್ಲ ಆಯ್ತಾ, ನನಗ್ ಮಕ್ಕಳು, ನನಗ್ ಕೀರ್ತಿ ಹೆಂಡ್ತಿ. ಸರ್ ಇಷ್ಟ ದಿನ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಓಡಾಡ್ತಿದ್ರು, ಬಟ್ ಈಗ ಹೂ ಇಸ್ ಕೀರ್ತಿ ಗೌಡ ಅಂತ ಮಗಳೇ ಕೇಳ್ತಾರೆ. ಇವಾಗ ಒಂದ್ ಕೆಲಸ ಮಾಡಿ, ಆ ಮಕ್ಕಳಿಂದ ಕೀರ್ತಿಗೆ ಆಗ್ಬೇಕಾಗ್ರದೇನಿಲ್ಲ, ಬಟ್ ಜೊತೆಲೆ ಬದುಕ್ಬೇಕಲ್ಲ. ಅಲ್ಲ ಬದುಕೋದ್ರೆ ಬದುಕ್ಬೋದು, ಇಲ್ಲಾಂದ್ರೆ ಹೋಗ್ಬೋದು, ಏನು ಮಾಡಕ್ಕಾಗಲ್ಲ. ಎಲ್ಲರೂ ಇಂಡಿಪೆಂಡೆಂಟ್ ಲೈಫ್ ಆಗಿದೆ ನಮ್ಮ. ಒಂದ್ ಗರ್ಲ್ ಇಸ್ 18 years, ಇನ್ನೊಬ್ಳು 18 years ಆಗ್ಬೋದು. ಯಾವಾಗ್ಲೂ ಇಲ್ಲೇ ಇರಕ್ಕಾಗತ್ತಾ? ನನ್ಗೊಂದು ಮಕ್ಕಳನ್ನ ಆರಂಭ ಬಿಡ್ತಾರೆ, ಮಕ್ಕಳು ಬಿಡೋದು ಹೋಗ್ಬೋದು ಅಂತ ಹೇಳಿ. ಅಲ್ಲ ನಾನು ಹೇಳ್ತಾರೆ, ಈಗ ಇಂಡಿಪೆಂಡೆಂಟ್ ಆಗಿದ್ದವ್ರು ಹೋಗಲ್ವ ಅವರು? ನೀವೇ ಹೇಳ್ತೀರಾ ಇಲ್ಲಿರ್ಬೇಕು, ಅವ್ರು ಕೀರ್ತಿ ಅವ್ರ ಮೇಲೆ ಆರೋಪ ಮಾಡ್ತಾರೆ, ಹೆಂಗಾಗುತ್ತೆ? ಏನಾಗತ್ತೆ ಗೊತ್ತಾ, ಯಾಕೆ 2 ವರ್ಷದಿಂದ ಇಲ್ದೇ ಇರೋದು, ಅವತ್ತೇ ಯಾಕೆ ಬಂತು ಆರೋಪ? ಅಲ್ಲ ನೀವೇ ಹೇಳ್ಬೇಕು, ಮಕ್ಕಳು ನೀವಿಲ್ಲ ಅಂದ್ರೆ ಕೀರ್ತಿ ಅವ್ರ ಜೊತೆ ಉಲ್ಟಾ ಆಗ್ತಾರ ಅಂತ. 2.5 ವರ್ಷ ಸುಮ್ಮನೆ ಇದ್ದವರು ಇದೆಲ್ಲ ಆಧಾರ ತೋರಿಸಿದ್ರೆ ಓಕೆ ಒಪ್ಕೊಳ್ಳುವಂತ ಮನಸ್ಥಿತಿ ಬರುತ್ತೆ ನನಗೆ. 2.5 ವರ್ಷ ಆದ ಮೇಲೆ ಯಾಕೆ ಎದ್ದು ಬಂದ್ರು ಅದ್ ನನಗೆ ಗೊತ್ತಿಲ್ಲ. ನಾನು ಮನೆಯಿಂದ ರೀಸನ್ ನೀವು ನಿಮ್ಮ ಮಗನ್ನ ಆ ಒಂದು ಸಂದರ್ಭದಲ್ಲಿ ಕರ್ಕೊಂಡು ಹೋಗಿದ್ದಕ್ಕೆ ಅವರು ನಿಮ್ಮ ಮಗನ ನೋಡ್ಲಿಕ್ಕೆ ಅಂತ ಬಂದ್ರು, ಅವಾಗ ಗಲಾಟೆ ಆಯ್ತು ಅನ್ನುವಂಥದ್ದು. ಬಿಟ್ಟಿಲ್ಲ ಯಾರ ತಾಯಿನ ಯಾರು ಬಿಟ್ಕೊಡಲ್ಲ. ಇದು ನನಗೆ ಗೊತ್ತಿರೋ ಸತ್ಯ, ಇದ್ರ ಮೇಲೆ ನಾನು ಬೇರೆ ಸುಳ್ಳು ಹೇಳಕ್ಕೆ ಸರ್. ಒಂದು ಈಗ ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ನಾಗರತ್ನ ಅವರು ಒಬ್ರೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೊಂದು. ಇಲ್ಲ ಅವ್ರು ಒಬ್ರೇ ಮಾಡಕ್ ಅವ್ರ ಹಿಂದೆ ಯಾರಾದ್ರೂ ಇದಾರ, ನಿಮ್ಗೆ ಯಾರು ಸಸ್ಪೆಕ್ಟ್ ಮಾಡ್ತೀರಾ? ಇಲ್ಲ ಇದು ಅವ್ರ ಉದ್ದೇಶ ಏನಾದ್ರು ಇದೆಯಾ ನಾಗರತ್ನ ಅವ್ರದ್ದು? ಒಂದ್ ಅನುಮಾನ ಏನ್ ಗೊತ್ತಾ, ನಿಮ್ ಈ ಹಿಂದೆ ಈ ಜಯಮ್ಮನ ಮಗನ ಹೀರೋ ಎನ್ನುವ ವಿಚಾರ ಒಂದು, ಒಬ್ಬ ಅಧಿಕಾರಿ ವಿರುದ್ಧ ಸಿಎಂ ಅವರಿಗೆ ನೀವು ಮನವಿ ಮಾಡ್ತೀರಿ, ಈ ವ್ಯಕ್ತಿ ಸರಿ ಇಲ್ಲ ಅಂತ, ಅಲ್ಲಿಂದ ಸ್ಪಾರ್ಕ್ ಆಯ್ತಾ? ಕರೆಕ್ಟ್ ಆಗ್ತಿದೆ ಎಲ್ಲೋ ಒಂದ್ ಕಡೆ. ಅದಾದ್ಮೇಲೆ ವಿಜಯ್ ಅವ್ರಿಗೆ ಪೊಲೀಸ್ ಸ್ಟೇಷನ್ ರೆಗ್ಯುಲರ್ ಇದಾಗ್ತಿದೆ. ಹೌದು, ಎವ್ರಿ 6 months ವಿಜಯ್ ಅವ್ರದ್ದು ಏನಾದ್ರು ಒಂದು ಸ್ಟೇಷನ್ ಆಗೇ ಆಗುತ್ತೆ. ಅದು ಸುಂದರ್ಗೌಡ ಅವ್ರ ಮಾವನ್ ಹೊಡೆದಿದ್ದಾಗಿರ್ಬೋದು, ಅಥವಾ ಸುಂದರ್ಗೌಡ ಮದ್ವೆ ರಿಲೇಟೆಡ್ ಆಗಿರ್ಬೋದು. ಮಾಸ್ತಿ ಗುಡಿ ಇನ್ಸಿಡೆನ್ಸ್ ಇಂದ ನನ್ನನ್ನ ಜೈಲ್ಗೆ ಹಾಕ್ಸ್ಬೇಕು ಅಂತ ಎಲ್ಲಾ ಪಿತೂರಿ ನಡೀತಾ ಇತ್ತು. ಯಾರಂತ ಹೇಳಿದ್ರೆ ಬೇಡ ಸರ್, ನಾನೀಗ ಹೇಳೋಷ್ಟು ನನಗೆ ನನ್ನ ಇದ್ರಲ್ಲಿಲ್ಲ. ನೀವು ಲೀಗಲಿ ಫೈಟ್ ಮಾಡೋದು ರೆಡಿ ಅಂತ ಹೇಳ್ಬೋದಲ್ಲ ಅಂತ. ಅಲ್ಲ ಬೇಡ, ನಾನು ಸಮಯ ಬರ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ಅದು ಮಾಸ್ತಿ ಗುಡಿಯಿಂದ ನಡೀತಾ ಇದೆ. ನನ್ನನ್ನ ಹೆಂಗಾದ್ರೂ ಮಾಡಿ ಜೈಲ್ಗೆ ಹಾಕಿಸ್ಲೇಬೇಕು, ಇವ್ರನ್ನ ಬಿಡ್ಕೂಡ್ದು. ಅಂದ್ರೆ ಈ ಸಿನಿಮಾದವರ ಹೊರಗಿನವರು ಸಿನಿಮಾದವ್ರು ಸರ್. ನಮ್ಮ ಸಿನಿಮಾದವ್ರನ್ನೇ ನಾವು ಯಾರು ಒಬ್ಬರನ್ನ ಹೇಟ್ ಮಾಡ್ಕೊಳ್ಳಲ್ಲ. ಏನು ಒಂದ್ ಪಿಕ್ಚರ್ ಚೆನ್ನಾಗಾದ್ರೆ ಚೆನ್ನಾಗಾಯ್ತು, ನಾನು ಚೆನ್ನಾಗಿ ಮಾಡ್ಬೇಕು ಅಂತ ಯೋಚನೆ ಮಾಡೋರೇ ಹೊರತು ನಾವ್ ಯಾರು ವೈರಿಗಳಿಲ್ಲ. ನಾವೆಲ್ಲ ಇರೋರು ತುಂಬಾ ಚೆನ್ನಾಗಿದ್ದೀವಿ. ಏನು ಬಹುಶಃ ಸಮಯ ಸಿಗದಿರ ಮಾತಾಡದೇ ಇರ್ಬೋದು ಅಷ್ಟೇ ನಾವು ಹೊರತು ನಾವ್ ಯಾರ ಮೇಲೆ ಯಾರು ದ್ವೇಷ ಮಾಡೋಲ್ಲ. ಯಾಕಂದ್ರೆ ಎಲ್ರು ನಮ್ದೇ ಆದ ಒಬ್ಬ ಅಭಿಮಾನಿ ಬಳಗ ಇದೆ. ಅವ್ರು ಸಿನಿಮಾ ನೋಡ್ತಾರೆ, ನಮ್ಮನ್ನು ಕಾಪಾಡ್ತಾರೆ. ಹೊರಗಿನವ್ರಿಗೆ ಯಾಕೆ ಕೋಪ ಅಂದ್ರೆ ಅದು ಸಮಯ ಬಂದಾಗೆ ಮಾತಾಡ್ಬೇಕಾಗುತ್ತೆ. ಈಗ ನೋಡಿ, ಕೆಲವು ಪ್ರೂಫ್ ಇತ್ತು ನಾನು ತೋರಿಸಿದ್ದೀನಿ ಅಲ್ವಾ? ಸೊ ಅದು ಪ್ರೂಫ್ ಇದ್ರೆ ನಾನು ಹೆಂಗಮ್ಮ ತೋರಿಸ್ತಾರೆ? ಸರಿ, ಅನ್ಸೋದೇನಂತಂದ್ರೆ ಈಗ ಒಂದಷ್ಟು ಸಂಪಾದನೆ ಮಾಡಿದ್ರಿ, ಒಂದಷ್ಟು ಆಸ್ತಿ ಗಳಿಸಿದ್ರಿ, ಎಲ್ಲಾನು ಕೊಟ್ಬಿಡ್ತೀರಾ ನೀವು. ನಾನು ಬಾಡಿಗೆ ಮನೇಲಿ ಇದೀನಿ ಅಂತ ನೀವು ಆರಾಮಾಗಿ ಹೇಳ್ಕೊಂಡ್ರಿ, ನಾನು ಬಾಡಿಗೆ ಮನೆ ಇಷ್ಟೆಲ್ಲ ಮಾಡಿದ್ಮೇಲೆ ಮತ್ತೇನ್ ಬೇಕು? ಮತ್ ಯಾಕೆ ಈ ತರ ವಿಜಿಗ್ ತೊಂದರೆ ಆಗ್ತಾ ಇರತ್ತೆ? ವಿಜಿಗ್ ಯಾವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಒಂದು ಸಮಸ್ಯೆ ನಾನು ಈ ವಿಷಯದಲ್ಲಿ ನನಗೆ ಆಗಿರೋ ಅಂದ್ರೆ ಈ ತರದ್ದು ಯಾವುದು ಈ ಎಲ್ಲಾ ವಿಷಯಕ್ಕೂ ನಾನು ಖಂಡಿತವಾಗ್ಲೂ ಕಾನೂನಿನ ಮೊರೆ ಹೋಗ್ತೀನಿ, ಹ್ಯೂಮನ್ ರೈಟ್ಸ್ ಮೊರೆ ಹೋಗ್ತಾ ಇದ್ದೀನಿ. ಸುಮಾರು ವರ್ಷ ಸಂಸಾರ ಮಾಡ್ತೀರಿ, 3 ಮಕ್ಕಳು ಹುಡ್ತಾವ ಪ್ರೀತಿಯಿಂದ. ಅದೆಲ್ಲ ಆದ್ಮೇಲೆ ನಾಗರತ್ನ ಅವರು ನಿಮ್ಮನ್ನ ದೂರಿಡ್ಲಿಕ್ಕೆ ನಿಮ್ಮ ಸುತ್ತ ಒಂದಷ್ಟು ನಾಯಕಿಯರ ಹೆಸರು ಕೇಳಿ ಬಂದಿದ್ದ ಕಾರಣ
ಅಥವಾ ನೀವು ಸರಿ ಇಲ್ಲನೇ ಇಲ್ಲ ಅನ್ನುವಂಥದ್ದು ಒಂದಷ್ಟು ಆಫ್ ದ ರೆಕಾರ್ಡ್ ಮಾತಾಡಿದ್ರು. ಅಲ್ಲ ಅದೇನಾಗತ್ತೆ, ಅದು ಅವ್ರವ್ರ ಭಾವನೆಗೆ ಬಿಟ್ಟಿದ್ದು. ವಿಷಯ ನಾನು ಅವ್ರ ಪರವಾಗಿ ಇಷ್ಟೊತ್ತು ಅವ್ರು ಮಾತಾಡಿದಾರಲ್ಲ ಅವ್ರ ಪರವಾಗಿ ಅಲ್ಲಲ್ಲ ಅವ್ರ ವರ್ಷ ಪ್ಲೀಸ್ ಸರ್ ಅದೊಂದು ಹೇಳ್ಬಿಡಿ ಸರ್. ನಾಗರತ್ನ ಅವರೇ ಮಾಡ್ತಾರ, ನಾಗರತ್ನ ಅವರೇ ಎಲ್ಲ ಮಾಡ್ತಾರ, ಅವ್ರ ಹಿಂದೆ ಯಾರಾದ್ರೂ ಅಸಮಾಧಾನ ಏನ್ ಸರ್? ಯಾರಿಗೆ ಸರ್? IPS ಅಧಿಕಾರಿ ಒಬ್ಬರ ಮೇಲೆ ನಾನು ಯಾರಿಗೂ ಏನು ಹೆಸರು ಹೇಳ್ತಾ ಇಲ್ವಲ್ಲ. ಅಲ್ಲ, ಹೆಸರಲ್ಲ, IPS ಅಧಿಕಾರಿ. ಸರ್, ಈಗ ನಾನು ಇರೋದನ್ನೆಲ್ಲ ಹೇಳಿದ್ದೀನಿ. ಸೊ ಹಂಗಾಗಿ ತುಂಬಾ ಹೊತ್ತಾಗಿದೆ. ನಾನು ಮನೆಗೆ ಬಂದು ಒಂದು ವಾರ ಆಗಿದೆ. ಓಕೆ ಸರ್, ಕೀರ್ತಿ ಅವ್ರು ಮಾತಾಡಿ. ಈಗ ನೀವು ಮದ್ವೆ ಆದಾಗಿಂದ ಮಕ್ಳು ನಿಮ್ ಜೊತೆ ಹೆಂಗಿದ್ದಾರೆ? ಮತ್ತೆ ನೆನ್ನೆ ಅವರು ಅಂದ್ರೆ ನೆನ್ನೆ ಮೊನ್ನೆ ಎತ್ತಿಗೆ ಬಿದ್ದಿರೋ ಕೀರ್ತಿ ಗೌಡ ನನಗೆ ಅವ್ರ ಚಿಕ್ಕಮ್ಮ ಅಲ್ಲ, ಯಾಕಂದ್ರೆ ನಮ್ಮ ಮುಂದೆನೆ ಚಿಕ್ಕಮ್ಮ ಅಂತ ಕರೆದಿರೋದು, ಬರ್ತಡೆಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿರೋದು ಎಲ್ಲವೂ ನೋಡಿದೀವಿ. ತಾಯಿಗೂ ನನಗೂ ಕಂಪೇರ್ ಮಾಡಿದಾಗ ಮಕ್ಳಿಗೆ ಇಷ್ಟ ಆದ್ರೂ ತಾಯಿ ಮೇಲೆ ಪ್ರೀತಿ ಇರುತ್ತೆ. ಅವತ್ ನಡೆದಿದ್ದು ಇಷ್ಟೇ, ಅದು ಎಕ್ಸ್ಪೆಕ್ಟೇ ಮಾಡ್ದಿರೋ ಅಂತ ಒಂದು ಸಿಚುವೇಶನ್ ನಡೆದಿತ್ತು. ನಾನು ನ್ಯೂಸ್ ನೋಡ್ತಾ ಇದ್ದೆ, ಅವ್ರು ಬಂದ್ರು, ಗಲಾಟೆ ಮಾಡಿದ್ರು, ಹೋದ್ರು, ಕಂಪ್ಲೇಂಟ್ ಕೊಟ್ರು. ನಾನು ಆಕ್ಚುಲಿ ಕಂಪ್ಲೇಂಟ್ ಕೊಡ್ತಾ ಇರಲಿಲ್ಲ, ಇವ್ರು ಬಂದ್ಮೇಲೆ ನಾನು ಮಾತಾಡ್ತಾ ಇದ್ದೆ. ಮತ್ತೆ CCTV ಫುಟೇಜ್ ಏನಾಯ್ತು, ಓಕೆನಾ, ಅದಿದ್ರೆ ನಿಮಗೆಲ್ಲ ಪ್ರೂಫ್ ಸಿಗತ್ತೆ. ನಾನು ಅವ್ರನ್ನ ಟಚ್ ಕೂಡ ಮಾಡಿಲ್ಲ, ಅವ್ರಿಗೆ ಒಂದೇ ಒಂದು ಲೆಟರ್ ಕೂಡ ನಾನು ಮಾತಾಡಿಲ್ಲ. ಅವ್ರನ್ನ ಬಂದು ಫಸ್ಟ್ ಟೈಮ್ ನಾನು ನೋಡಿದ್ದೆ ಅವ್ರನ್ನ. ನಾನು ಯಾವುದೇ ತರದ್ ಹಲ್ಲೆ ಮಾಡಿಲ್ಲ, ಸುಮ್ಮನೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರು. ಸ್ಟೇಷನ್ ಮೆಟ್ಲು ಹತ್ತೋಗಾಯ್ತು. ಅದಾದ್ಮೇಲೆ ಮತ್ತೆ ಬೇರೆ ಬೇರೆ ಏನೇನೋ ಬಂತು ಟಿವಿನಲ್ಲೆಲ್ಲ ಅಲ್ವಾ. ಬಟ್ ನನ್ಗೆ ಆ ಇಂಟೆನ್ಷನ್ ಇಲ್ಲ ಅವ್ರಿಗೆ ತೊಂದರೆ ಕೊಡ್ಬೇಕು, ಅವ್ರಿಗೆ ನೋವು ಮಾಡ್ಬೇಕು. ನನ್ ಪಾಡ್ ನಾನಿದ್ದೆ. ನಾನ್ ಕೇಳ್ತಾ ಇರೋದು ಅದೇ, ನೀ ವೆರಿ ಫಸ್ಟ್ ಡೇ ಇವ್ರು ಯಾವಾಗ ಮದ್ವೆ ಆಗ್ತೀನಿ ಅಂತ ಬಂದ್ರು ಅವತ್ತೇ ಕೇಳಿದ್ರೆ ಖಂಡಿತ ನಾನು ಈ ಮದ್ವೆ ನಾನು ಒಪ್ಕೋತಾ ಇರ್ಲಿಲ್ಲ. ಯಾರೋ ಒಬ್ರು ನನ್ ಗಂಡ ನಾನು ಪ್ರೀತಿಸ್ತಾ ಇದೀನಿ ಅಂದ್ರೆ ಖಂಡಿತ ನಾನು ಬಿಡ್ತಾ ಇಲ್ಲ. ಬಟ್ ನಂಗೆ ಗೊತ್ತಿತ್ತು ಎಲ್ಲ ಮ್ಯೂಚುವಲ್ ಆಗಿ ಆಗಿದ್ದೆ. ಹಾಗಾಗಿ ಇವಾಗ ಸಿಂಗಲ್, ಹಾಗಾಗಿ ನಾನು ಮದ್ವೆ ಆದೆ ಅಷ್ಟೇ. ಬಟ್ ಇವಾಗ ಯಾಕೆ ನನ್ ತೊಂದ್ರೆ ಮಾಡ್ತಾ ಇದ್ದೀರಾ? ನಂಗ್ ಟಿವಿಯಲ್ಲಿ ಬರೋದು, ನಾನು ಎಷ್ಟು ಬರೋದು ದೇವರಾಣಿಗೂ ಇಷ್ಟ. ನಾನು ಯಾವತ್ತೂ ಮೀಟ್ ಮಾಡಿ, ನಾನು ಯಾವತ್ತೂ ನೋಡಿಲ್ಲ ಅವ್ರನ್ನ, ಯಾವತ್ತೂ ನನ್ನ ಫೋನಲ್ಲಿ ಎಲ್ಲೂ ನಾನು ಮಾತಾಡ್ತೇನೆ. ಚಿನ್ನ ಎತ್ಕೊಂಡು ಹೋಗಿದ್ದಾರೆ, ಮನೇಲಿ ದುಡ್ಡೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಈಗ ನೀವೇ ಮನೆಯಿಂದ ಮಕ್ಳು ದುಡ್ಡಿತ್ತು, ಇಲ್ಲ ನಾನು ಕೇಳ್ಕೊಂಡೆ, ಮಕ್ಳು ದುಡ್ಡಿತ್ತು, ಮಕ್ಳು ಒಡವೆ ಎತ್ಕೊಂಡು ಹೋಗಿದ್ದೀನಿ. ಅದನ್ನ ಪ್ರೂವ್ ಮಾಡಿದ್ರೆ ನಾನೇ ಸರೆಂಡರ್ ಆಗ್ತೀನಿ. ಕೊನೆಯದಾಗಿ ಕೀರ್ತಿ ಗೌಡ ಅವರಿಗೆ ಬೆದರಿಕೆ ಇದೆಯಾ ನಾಗರತ್ನ ಅವರಿಂದ? ಅದು ನಾನು ಕಾನೂನಲ್ಲಿ ಹೋಗಿದ್ದು ಮರೆ ಅಲ್ಲ, ನೀವು ಲೆಟರ್ ಕೂಡ ಅಲ್ವಾ, ಕಾನೂನು ಸರ್ ಅದೊಂದು ಹೇಳ್ಬಿಡಿ ಸರ್. ಇದು ಒಂದು ಎಲ್ಲ ಮಾತಾಡಿದ್ರಿ. ಇಡೀ ಇನ್ಸಿಡೆಂಟ್ ಆಗಿದ್ದು ಮಾರುತಿಗೌಡರಿಂದ ಆ ಹುಡುಗ. ಸೊ ನೀವು ಕಿಟ್ಟಿ ಮಗ ಅಂತ ಹೇಳಿದ್ರೆ ನೀವು ಚಿಕ್ಕದ್ರಿಂದ ನೋಡಿರ್ತೀರಾ. ಬಟ್ ಅವನು ಸುಳ್ಳು ಹೇಳಕ್ಕೆ ಏನಾದ್ರು ಪ್ರಿಪೇರ್ ನಡೀತಾ ಏನಿದೆ? ಅದೊಂದು ಇನ್ಸಿಡೆಂಟ್ ಏನಿಲ್ಲ ಸರ್, ಎಲ್ಲೋ ಕಾನೂನು ಒಳಗಡೆ ಇದೆ. ಗೌರವ ಕೊಡೋಣ, ಕಾನೂನು ಏನಿರುತ್ತೆ ಅದನ್ನ ನಾವು ಕೇಳೋಣ. ಸರ್, ಈಗ ಮಾರುತಿಗೌಡ ನೀವು ನೋಡಿರೋ ಹುಡುಗ, ನೀವೇ ಬೆಳೆಸಿರೋ ಹುಡುಗ, ಅದೊಂದು ಮಲಗಿದ್ದಾನೆ. ನಿಮ್ಮಿಂದ ಅಲ್ಲ, ಬೇರೆ ಭೇಟಿ ಮಾಡ್ತೀರಾ? ನೋಡಪ್ಪ, ನಾನ್ ಖಂಡಿತವಾಗ್ಲು ದೇವಸ್ಥಾನಕ್ಕೆ ಹೋಗ್ಕೊಂಡು ಹೇಳಲ್ಲ. ಅದೊಂದು ಕೈ ಎತ್ತಿ ಒಂದು ಏಟ್ ಕೂಡ ಹೊಡೆದಿಲ್ಲ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಕೊಂಡಿದ್ದೀನಿ. ಅದ್ರ ಮೇಲೆ ಏನಾರ ತಪ್ಪು ತಿಳ್ಕೊಳ್ಳೋದು ನನ್ನ ಮೇಲೆ ತಪ್ಪು ತಿಳ್ಕೊಳ್ಳಿ. ನಾನು ಯಾವತ್ತೂ ಅವ್ರನ್ನ ನೋಡಿಲ್ಲ, ಆ ಥರದ ಮನ್ಸು ನನಗಿಲ್ಲ. ಥ್ಯಾಂಕ್ ಯು. ಮಾಡೋಣಮ್ಮ, ನಮ್ಮ ಕಿಚನ್ ಕರ್ಕೊಂಬಂದು ಕುಂಸಿ ನಾವು ಮಾತಾಡ್ತೀವಿ. 10 ನಿಮಿಷ ಬಿಟ್ಬಿಡಿ ನಮ್ಮನ್ನ. ನಿಮಗೆ ಅವ್ರು ಇವರು ತಂದಿಟ್ಟಿರೋದು ಎಲ್ಲ ಕ್ಲಿಯರ್ ಮಾಡ್ತೀವಿ, ಎಲ್ಲ ಚೆನ್ನಾಗಿರ್ಬೇಕು. ಸರಿ, ನಾನು ಯಾವತ್ತು ಅದನ್ನ ಬಯಸೋನು. ಯಾವುದೇ ಕೇಡು, ಸೇಡು, ಕಿಚ್ಚು ಅದೆಲ್ಲವೂ ನಾನು ಮಾಡೋ ಕೆಲಸದಲ್ಲಿ ಇಟ್ಕೋತೀನಿ, ನನ್ನ ಮೇಲೆ ಇಟ್ಕೋತೀನಿ, ನನ್ನ ಮೇಲೆ ದುರಹಂಕಾರ ಕಳಿಬೇಕು ಅಂತ ಇಟ್ಕೋತೀನಿ, ನನ್ನ ಸಾಧನೆ ಒಳಗಡೆ ಇಟ್ಕೋತೀನಿ ಹೊರತು ಇನ್ನೊಬ್ಬನ ಮೇಲೆ ತೋರ್ಸಂಗಿದ್ರೆ ದುನಿಯಾ ವಿಜಯ ಆಗ್ತಾ ಇರ್ಲಿಲ್ಲ. ಇನ್ನೊಂದೇನೋ ಬೇರೆ ಆಗ್ಬಿಟ್ಟಿರೋದು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ನೆಗೆಟಿವ್ ಆಗಿ ಇಟ್ ಮಾಡ್ತಿದ್ದಾರೆ ಅಂತ ಒಬ್ಬ ಸೆಲೆಬ್ರಿಟಿ ಆಗಿ ಒಳ್ಳೆ ಸಂದೇಶ